ಓಕೆ, ನಮಸ್ತೆ ಎಲ್ಲರಿಗೂ. ನಿನ್ನೆ ನಾವು ಏಂಜಲ್ಸ್ ಬಗ್ಗೆ ತಿಳ್ಕೊಂಡ್ವಿ. ಏಂಜಲ್ಸ್ ನಮ್ಮ ಜೀವನಕ್ಕೆ ಹೇಗೆ ಪ್ರವೇಶ ಆಗುತ್ತೆ ಅಂದ್ರೆ, ನಾವು ಹುಟ್ಟಿನಿಂದ ಏಂಜಲ್ಸ್ ನಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾರೆ, ಮತ್ತೆ ನಮ್ಮ ಜೊತೆ ಹೇಗೆ ಕನೆಕ್ಟ್ ಆಗ್ತಾರೆ, ಅವರು ಯಾವ ವಿಚಾರಕ್ಕೆ ಹೇಗೆ ನಮ್ಮನ್ನ ಅವರು ನಾವಿದೀವಿ ಅನ್ನೋದನ್ನ ಶೈನ್ ಕೊಡ್ತಾರೆ, ಆಮೇಲೆ ನಾವು ಯಾವ ರೀತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಸಂಪೂರ್ಣವಾದ ವಿವರವನ್ನ ಮೇಡಮ್ ನಮ್ಗೆ ತಿಳಿಸ್ಕೊಟ್ರು. ಇವತ್ತು ನಮ್ಮ ಜೀವನದಲ್ಲಿ ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ವಿಷಯಕ್ಕೆ ಅವರು ಯಾವ ಏಂಜಲ್ಸ್ ಕನೆಕ್ಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಇವತ್ತು ತಿಳಿಸ್ಕೊಡ್ತಾ ಹೋಗ್ತಾರೆ. ವೆಲ್ಕಮ್ ಟು ಶ್ರುತಿ ಮ್ಯಾಮ್. ಥ್ಯಾಂಕ್ ಯು ಆನ್ ದ ಸ್ಕ್ರೀನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಹೇಳಿ. ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಓಕೆ. ಸೊ ಎಲ್ರಿಗೂ ಏನಾದ್ರೂ ಹೊಸ ಅನುಭವ ಆಯ್ತಾ? ಮ್ಯಾಮ್ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸೊ ಏನಂದ್ರೆ, ಏಂಜಲ್ಸ್ ಅಂದ್ರೆ ದೇವದೂತರು ಅಂತ ಗೊತ್ತಾಯ್ತು ನಮ್ಗೆ. ಯಾವ ಟೈಪ್ ಅಲ್ಲಿ ಅವ್ರು ನಮಗೆ ಕನೆಕ್ಟ್ ಆಗ್ತಾರೆ ಇವಾಗ ನೋಡಿ ಮ್ಯಾಮ್. ಹಲೋ. ಓಕೆ ಮ್ಯಾಮ್, ಹೇಳಿ ಹೇಳಿ. ಸ್ವಲ್ಪ ವಾಯ್ಸು ಇದಾಗ್ತಾ ಇದೆ ನೋಡಿ. ಕೇಳಿಸುತ್ತಾ ಇಲ್ವಾ? ಕೇಳ್ತಾ ಇದೆ. ಇನ್ನು ಬ್ರೇಕ್ ಆಗ್ತಿದ್ಯಾ? ಇಲ್ಲ, ಹೇಳಿ. ಸೊ ನಮ್ಗವು ಹೇಗೆ ಹೆಲ್ಪ್ ಆಗ್ತವೆ, ಮತ್ತೆ ಯಾವ್ಯಾವ ಟೈಪ್ ಏಂಜಲ್ಸ್ ಇದ್ದಾರೆ ನಮ್ಮ ಈ ಪ್ಲಾನೆಟ್ ಅರ್ತ್ ಮೇಲೆ, ಈ ಭೂಮಿ ಮೇಲೆ ಏಂಜಲ್ಸ್ ಇದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಅವರು ಎಷ್ಟು ಏಂಜಲ್ಸ್, ತುಂಬಾ ಟೈಪ್ಸ್ ಆಫ್ ಏಂಜಲ್ಸ್ ಇದ್ದಾರೆ. ಅದ್ರಲ್ಲಿ ನಮ್ಗೆ ಕೆಲವ್ರು ಮಾತ್ರ ಗೊತ್ತು. ಹಾಗೆ ಅವರು ಆಮೇಲೆ ಏಂಜಲ್ ನಂಬರ್ಗಳು ಅಂತ ಇರುತ್ತೆ, ಏಂಜಲ್ ಸಂಖ್ಯೆಗಳು. ಸೊ ಅವನ್ನ ನಾವು ಹೇಗೆ, ಯಾವಾಗ ಕಂಡಾಗ ತಕ್ಷಣನೇ ಅವನ್ನ ಹೇಗೆ ನಾವು ಪ್ರೇಯರ್ ಮಾಡ್ಬೇಕು, ಯಾವ ಸಿಚುಯೇಷನ್ಗೆ ಕಾಣಿಸ್ತವೆ. ಕ್ಲಿಯರ್? ಓಕೆ, ಕ್ಲಿಯರ್ ಇದೆಯಾ? ಓಕೆನಾ? ಸೊ ಇವಾಗ ಬನ್ನಿ, ಏಂಜಲ್ ಸಂಖ್ಯೆ 111 111 ಕಾಣಿಸಿದ್ರೆ ಏನಂತ ಅರ್ಥ. ಸೊ ಇವಾಗ ನಿಮ್ದು ಒಂದು ಸಿಚುವೇಶನ್ ಏನೋ ನಡೀತಾ ಇದೆ, ನೀವೇನೋ ಒಂದು ಜಾಬ್ ಟ್ರೈ ಮಾಡ್ತಾ ಇದ್ದೀರಾ, ಅಥವಾ ಒಂದ್ ಮನೆ ಕಟ್ಟಬೇಕು ಅಂತ ಏನೋ ಪ್ಲಾನ್ ಇದೆ ನಿಮ್ಗೆ. ಸೊ ಅಲ್ಲಿ ಏನ್ ಮಾಡ್ತಿರುತ್ತಾ, ಅದೇ ಯೋಚನೆ ಮಾಡ್ತಾ ಇರ್ತೀರ ನೀವು. ಅದೇ ಯೋಚನೆ ಮಾಡುವಾಗ ಅಲ್ಲೊಂದ್ ನಂಬರ್ ಎಲ್ಲೋ ಕಾಣಿಸುತ್ತೆ ನಿಮ್ಗಲ್ಲಿ. ಫೋನ್ ಅಲ್ಲಿ ಕಾಣಿಸ್ಬಹುದು, ಅಥವಾ ಎಲ್ಲೋ ಒಂದ್ ಕಡೆ ವೆಹಿಕಲ್ ಅಲ್ಲಿ ಕಾಣಿಸ್ಬಹುದು, ಅಥವಾ ಗಡಿಯಾರದಲ್ಲಿ ಕಾಣಿಸ್ಬಹುದು. ಎಲ್ಲೋ ಒಂದ್ ಕಡೆ ಆ ನಂಬರ್ಸ್, ರಿಪೀಟೆಡ್ ನಂಬರ್ಸ್, 111, 222, 333, 444, ಈ ಟೈಪ್ 33, 11, 11 ಕಾಣಿಸ್ಬಹುದು. ಸೊ ಈ ಟೈಪ್ ಏನಾದ್ರು ರಿಪೀಟೆಡ್ ನಂಬರ್ಸ್ ಏನಾದ್ರು ಕಾಣಿಸ್ತಾ ಇದ್ದಾಗ, ನೀವು ಏನ್ ಸಿಚುಯೇಷನ್, ನೀವು ಮೈಂಡ್ ಅಲ್ಲಿ ಏನ್ ಸಿಚುಯೇಷನ್ ಅಥವಾ ಏನ್ ಯೋಚನೆ, ನಿಮ್ಮ ಆಲೋಚನೆ ಏನಿದೆ ಅನ್ನೋದನ್ನ ನೀವು ಪರ್ಟಿಕ್ಯುಲರ್ ಆಗಿ ಸ್ಟಾಪ್ ಮಾಡ್ಬೇಕು. ಸೊ ಯಾವಾಗ ಆ ನಂಬರ್ ಕಾಣಿಸ್ತಿದೆ ನಿಮ್ಗೆ, ಆ ನಂಬರ್ ಕಾಣಿಸಿದ ತಕ್ಷಣ ನಿಮ್ಮ ಆಲೋಚನೆ ಕಡೆ ಗಮನ ಕೊಡ್ಬೇಕು. ಏಕೆಂದ್ರೆ ಅದು ಸುಮ್ನೆ ಕಾಣಿಸ್ತಿರಲ್ಲ, ನಿಮಗೆ ಒಂದು ಸೊಲ್ಯೂಷನ್ ಬೇಕಾಗಿರುತ್ತೆ. ಅಂದ್ರೆ ನೀವು ಏನೋ ಒಂದ್ ಮನೆ ಕಟ್ಟಬೇಕು ಅಂತ ಇದ್ದೀರಾ, ಏನೋ ಕಟ್ಲೋ ಬೇಡವೋ ಅನ್ನೋ ಯೋಚನೆಯಲ್ಲಿ ಇರ್ತೀರಾ, ಅಥವಾ ಎಲ್ಲೋ ಒಂದ್ ಕಡೆ ನೀವು ಲೋನ್ ತಗೊಬೇಕು ಅಂತ ಇರ್ತೀರಾ. ಸೊ ನಾ ತಗೊಳ್ಳೋ ಬೇಡ ಅನ್ನೋ ಯೋಚನೆಯಲ್ಲಿ ಇರ್ತೀರಾ. ಅವಾಗ ಸಡನ್ ಆಗಿ ನಿಮ್ಗೆ ನಂಬರ್ ಕಾಣಿಸ್ಬೋದು. ಸೊ ಇವತ್ತು 111 ಕಾಣಿಸ್ತು ಅಂತ ಅನ್ಕೊಳ್ಳಿ. ಅದು ಏನು ಆನ್ಸರ್ ಕೊಡ್ತಾ ಇದೆ ಅಂದ್ರೆ, ಹೊಸ ಆರಂಭ, ಅಂದ್ರೆ ನ್ಯೂ ಬಿಗಿನಿಂಗ್. ಸೊ ನೀವು ಮಾಡ್ತಾ ಇರುವಂತದ್ದು ಒಳ್ಳೇದಿದೆ, ಆಮೇಲೆ ಆಲೋಚನೆಗಳು ತುಂಬಾ ಚೆನ್ನಾಗಿದಾವೆ. ಸೊ ಅಲ್ಲಿ ಏನಾದ್ರೂ ನೀವು ನಾನ್ ಮನೆ ಕಟ್ಟಬೇಕು, ಕಟ್ಲೋ ಬೇಡವೋ ಅನ್ನೋ ಒಂದು ಯೋಚನೆಯಲ್ಲಿ, ಕಟ್ಟಿದ್ರೆ ಇಷ್ಟೆಲ್ಲ ಸಾಲ ಆಗುತ್ತೆ, ಮನೆಯವರೆಲ್ಲ ಇದು ಆಗುತ್ತೆ, ಏನೋ ಒಂದು ನೆಗೆಟಿವ್ ಥಾಟ್ಸ್ ಯೋಚನೆ ಮಾಡ್ತಾ ಇರ್ತೀರಾ. ಸೊ ಸಡನ್ ಆಗಿ ಆ ನಂಬರ್ ಕಾಣಿಸಿದಾಗ ನೀವು ಅಲರ್ಟ್ ಆಗ್ಬೇಕು. ಅದೊಂದು ಮೆಸೇಜ್ ಬರುತ್ತೆ ನಿಮ್ಗೆ, ಅಲರ್ಟ್ ಮೆಸೇಜ್. ಜಸ್ಟ್ ನೀವು ಅಲರ್ಟ್ ಆಗ್ಬಿಟ್ಟು ನನ್ನ ಒಳಗಡೆ ಏನ್ ಆಗ್ತಾ ಇದೆ, ಸೊ ನಾನು ಏನಾದ್ರೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಸೊ ಅದೇ ನಿಮ್ಗೆ ಮೆಸೇಜ್ ಕೊಡುತ್ತೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಒಂದು ಆಲ್ರೆಡಿ ನೀವು ಕ್ಲಾರಿಟಿ ಇದೆ ನಿಮ್ಗೆ. ಸೊ ಏನ್ ಕ್ಲಾರಿಟಿ ಇದೆ ಅದನ್ನ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅಂದ್ರೆ ಇವಾಗ ನಾ ಮನೆ ಕಟ್ಸ್ಬೇಕು ಅಂತ ಇದ್ರೆ, ಓಕೆ ನನ್ಗೆ ಎಲ್ಲಾ ಕಡೆಯಿಂದನೂ ಸಪೋರ್ಟ್ ಸಿಗುತ್ತೆ, ನನಗೆ ಒಳ್ಳೆ ಸೈಟ್ ಸಿಗುತ್ತೆ, ನಂಗೆ ಒಳ್ಳೆ ಎಲ್ಲಾನು
ಸಪೋರ್ಟ್ ಸಿಕ್ಬಿಟ್ಟು ನಾನು ಚೆನ್ನಾಗಿ ಮನೆ ಕಟ್ತೀನಿ, ನನಗೆ ಚೆನ್ನಾಗಿ ನಾವು ಗೃಹ ಪ್ರವೇಶ ಮಾಡ್ತೀವಿ, ಎಲ್ಲರೂ ಖುಷಿಯಾಗಿರ್ತೀವಿ. ಆ ತರ ನೀವು ಒಳ್ಳೆ ರೀತಿಯ ಅಂದ್ರೆ ಪಾಸಿಟಿವ್ ಆಗಿ ನೀವು ಯೋಚನೆ ಮಾಡ್ತಾ ಹೋಗ್ಬೇಕು. ಅದೇ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿ ನಿಮ್ದು ಏನೋ ಅನ್ಕೊಂತ ಇದ್ದಾಗ ಅವ್ರು ಸಡನ್ ಆಗಿ ನಿಮಗೆ ಅಲರ್ಟ್ ಆಗಿ ಒಂದು ಏಂಜಲ್ಸ್ ಮೆಸೇಜ್ ಬರುತ್ತೆ. ಓಕೆನಾ? ಸೊ ಇದು ಜಸ್ಟ್ ರಿಲೇಟೆಡ್ ಮನೆಗೆ ಮಾತ್ರ ಹೇಳಿದ್ದು. ಇವಾಗ ಜಾಬ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಯಾವುದೇ ಲೋನ್ ಆಗಿರ್ಬೋದು, ಅಥವಾ ನಿಮ್ಗೆ ಏನೋ ಒಂದು ಇವಾಗ ಇದು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿರುತ್ತೆ, ಏನೋ ಒಂದು ಆಪರೇಷನ್ ಮಾಡ್ಸೋಕ್ಕಾಗಿರ್ಬೋದು, ಅಥವಾ ಮಕ್ಕಳನ್ನ ನೀವು ಏನೋ ಅಡ್ಮಿಷನ್ ಮಾಡ್ಸೋಕ್ಕಾಗಿರ್ಬೋದು, ಯಾವುದೇ ಒಂದು ರಿಲೇಟೆಡ್ ನಿಮ್ಮ ಸಿಚುವೇಶನ್ ಅಲ್ಲಿ ನಿಮ್ಮ ಏಂಜಲ್ಸ್ ಅವರು ನಂಬರನ್ನ ತೋರಿಸ್ತಿರ್ತಾರೆ. ಸೊ ನೀವು ಕರೆಕ್ಟ್ ಪಾತಲ್ಲಿ ಇದ್ದೀರಾ ಇಲ್ವಾ, ನಿಮ್ಮ ಯೋಚನೆಗಳು ಪಾಸಿಟಿವ್ ಆಗಿದಾವ ಅಥವಾ ನೆಗೆಟಿವ್ ಆಗಿದಾವ. ಸೊ ನೀವು ಅಲರ್ಟ್ ಆಗಿರ್ಬೇಕು. ಸೊ ನಾವು ಯಾವಾಗ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಬರ್ತೀವಿ, ನಮ್ಮ ಒಳಗಡೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದೀವ, ನೆಗೆಟಿವ್ ಆಗಿದ್ದೀವ ನಾವು ಅನ್ನೋದು ಆಟೋಮೆಟಿಕ್ ಆಗಿ ನಿಮ್ಮ ಫೋಕಸ್ ಎಷ್ಟು ಇನ್ಕ್ರೀಸ್ ಆಗ್ತಾ ಬರುತ್ತೆ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ 222 222 ಅದೇನಾದ್ರೂ ಕಾಣಿಸ್ತು ಅಂದ್ರೆ, ಸೊ ನೀವು ಮಾಡುವಂತಹ ಕೆಲಸವನ್ನ ನಂಬಬೇಕು, ಟ್ರಸ್ಟ್ ಇರಬೇಕು. ಎಷ್ಟು ನಂಬಿಕೆ ಇರುತ್ತೆ ಅಷ್ಟು ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಏನಂದ್ರೆ ಇವಾಗ ನಿಮ್ದು ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಹೋದ್ರೆ ನಮ್ಗೆ ಈ ಪಾತ್ ಕರೆಕ್ಟ್ ಇದೆ, ಈ ಸೈಟ್ ಅನ್ನ ನಾವು ತಗೊಂಡ್ರೆ ನಮ್ಗೆ ಚೆನ್ನಾಗ್ ಆಗುತ್ತೆ ಇಲ್ವಾ ಅನ್ನೋದು ಒಂದು ಯೋಚನೆಯಲ್ಲಿ ಇರ್ತೀರಾ. ಅವಾಗ ಏನಾದ್ರು 322 ಕಾಣಿಸ್ತು ಅಂದ್ರೆ, ಸೊ ಅವಾಗ ನಿಮ್ ಸಡನ್ ಆಗಿ ನಿಮಗೆ ಮೆಸೇಜ್ ಇದೆ, ನೀವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಓಕೆ, ಸೊ ನೀವು ತಾಳ್ಮೆಯಿಂದ ಇರಿ. ಸೊ ಬ್ರಹ್ಮಾಂಡವನ್ನ ನೀವು ಅಂದ್ರೆ ಯೂನಿವರ್ಸ್ ಅನ್ನ ನೀವು ನಂಬ್ರಿ, ಸಂಪೂರ್ಣವಾಗಿ ಯೂನಿವರ್ಸ್ ನ ನಂಬ್ತಾ ಬನ್ನಿ. ನಿಮಗೆ ಏನಾಗ್ಬೇಕು ಕೆಲ್ಸ ಅದು ಕರೆಕ್ಟ್ ಆಗುತ್ತೆ. ಸೊ ನೀವು ರೈಟ್ ಪಾತಲ್ಲಿ ಇದ್ದೀರಾ, ನೀವು ನಿಜ ಕರೆಕ್ಟ್ ಅಂದ್ರೆ ಸರಿಯಾದ ದಾರಿಯಲ್ಲಿ ನೀವು ಇದ್ದೀರಾ ಅಂತ ಒಂದು ಮೆಸೇಜ್ ಕೊಡುತ್ತೆ. ಓಕೆನಾ? ನೆಕ್ಸ್ಟ್ ಥರ್ಡ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಆಧ್ಯಾತ್ಮಿಕ ಮಾರ್ಗದರ್ಶನ. ಸೊ ನಿಮ್ಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನೀವು ಇವಾಗ ನಾನು ಧ್ಯಾನಕ್ಕೆ ಬಂದಿದ್ದೇನೆ, ಅಯ್ಯೋ ಇದರಿಂದ ನನ್ಗೇನು ಉಪಯೋಗ ಆಗುತ್ತೋ ಇಲ್ವೋ, ಏನು ಇದರಿಂದ ನೆಗೆಟಿವ್ ಜಾಸ್ತಿ ಆಗುತ್ತೋ, ಆತರ ಏನೇನೋ ನಿಮಗೆ ನೆಗೆಟಿವ್ ಥಾಟ್ಸ್ ಏನೇನೋ ಬರೋ ಸ್ಟಾರ್ಟ್ ಆಗಿರುತ್ತೆ. ಬಟ್ ಯಾವಾಗ ನಿಮಗೆ ಅಲ್ಲಿ ಏನಾದ್ರು ತ್ರಿಬಲ್ ನಂಬರ್ಸ್ 333 ಕಾಣಿಸ್ತಿದೆ ಅಂದ್ರೆ, ಸೊ ನಿಮ್ಗೆ ಅರ್ಥ ಅಲ್ಲಿ ಏನಾಗ್ತಿದೆ, ನಿಮಗೆ ಅಲ್ಲಿ ಗೈಡೆನ್ಸ್ ಸಿಗುತ್ತೆ. ನಿಮ್ಗೆ ಅವರು ಸ್ಪಿರಿಚುವಲ್ ಆಗಿ ನಿಮ್ಗೆ ಏನೇ ಗೈಡೆನ್ಸ್ ಬೇಕಿದ್ರು ಎಲ್ಲದಕ್ಕೂ ಅವರು ಹೆಲ್ಪ್ ಮಾಡ್ತಾರೆ. ಓಕೆನಾ? ಸೊ ಅಂದ್ರೆ ನಿಮಗೆ ಗುರುಗಳಿಂದ ಆಗಿರ್ಬೋದು. ಸೊ ಈಗ ಎಲ್ಲರೂ ಗ್ರೂಪ್ ಅಲ್ಲಿ 35 ಮೆಂಬರ್ಸ್ ಇದ್ದಾರೆ, ಬಟ್ ಬಂದಿರೋದು ಇಷ್ಟು ಜನ ಮಾತ್ರ ಇಲ್ಲಿ ಕನೆಕ್ಟ್ ಆಗಿದೀವಿ ಅಂದ್ರೆ ನಿಮಗೆ ಮಾಸ್ಟರ್ಸ್ ಇಂದ ಕನೆಕ್ಟ್ ಆಗಿರುತ್ತೆ. ಸೊ ಇದು ಹಾಗೂ ಇರುತ್ತೆ. ಸೊ ಯಾಕೆಂದ್ರೆ ಏಂಜಲ್ಸ್ನೇ ಕೂಡ ಏಂಜಲ್ಸ್ ನಿಮಗೆ ಕನೆಕ್ಟ್ ಆಗ್ಬೇಕು ಅಂತಾನೆ ಅವರು ನಿಮ್ಮನ್ನ ತಂದು ಈ ಸೆಷನ್ ಅಲ್ಲಿ ಕೂರಿಸಿರ್ತಾರೆ. ಓಕೆನಾ? ಸೊ ಲೈಕ್ ದಟ್ ಹೀಗೆ ನಿಮ್ಗೆ 3 ನಂಬರ್ ಕನೆಕ್ಟ್ ಆಗಿರುತ್ತೆ. ಸೊ ಏಂಜಲ್ಸ್ ಇಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ 44. ಸೊ ಇಲ್ಲೇನಂದ್ರೆ ಏಂಜಲ್ಸ್ ಪ್ರೊಟೆಕ್ಷನ್. ನಾವು ಎಲ್ಲೇ ಹೋದ್ರು 44 ನಂಬರ್ ಏನಾದ್ರು ಕಾಣಿಸ್ತಿದೆ ಅಂದ್ರೆ ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ. ಎಲ್ಲಿ ಹೋದ್ರು ನಿಮ್ ಸುತ್ತನೇ ಏಂಜಲ್ಸ್ ಇದ್ದಾರೆ. ನೀವು ಏನೇ ಕೆಲಸ ಮಾಡ್ತಾ ಇದ್ರಿ ಅಂದ್ರು ಅಲ್ಲಿ ಅವರು ನಿಮಗೆ ತುಂಬಾ ಪ್ರೊಟೆಕ್ಟಿವ್ ಆಗಿ ನಿಮ್ ಎಲ್ಲಾ ಕಡೆಯಿಂದನೂ ರಕ್ಷಣೆ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಎಲ್ಲಾರು ನಿಮಗೆ ಸಪೋರ್ಟ್ ಮಾಡೋಂಗೆ ಮಾಡ್ತಾರೆ ಅಂತ ಹೇಳ್ತಿರೋದು. ಓಕೆ, ಅಂದ್ರೆ ಎಷ್ಟು ಸುರಕ್ಷಿತವಾಗಿದ್ದೀರಾ ನೀವು. ಆಮೇಲೆ ಏಂಜಲ್ಸ್ ನಿಮಗೆ ಭರವಸೆ ನೀಡ್ತಿದ್ದಾರೆ, ನಿಮ್ಗೆ ಆತ್ಮವಿಶ್ವಾಸ ಜಾಸ್ತಿ ಮಾಡ್ತಿದ್ದಾರೆ. ಸೊ ನಾವಿದೀವಿ ಇಲ್ಲಿ ಅಂತ ನಿಮ್ಗೆ 44 ನಂಬರ್ ತೋರಿಸ್ತಾನೆ ಇರ್ತಾರೆ. ಓಕೆ, ನೆಕ್ಸ್ಟ್ 55 555 ಬಂತು ಅಂದ್ರೆ ಮೇಜರ್ ಚೇಂಜ್, ಅಂದ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗೋದಿದೆ. ಸೊ ಇವಾಗ ಏನೋ ನನ್ನ ಜೀವನದಲ್ಲಿ ಬದಲಾವಣೆ ಆಗ್ತಿಲ್ಲ, ನಾನು ಸ್ಟ್ರಕ್ ಆಗಿದ್ದೀನಿ, ಏನೋ ಮುಂದುವರಿತಾನೆ ಇಲ್ಲ, ಏನು ಆ ಟೈಪ್ ನಿಮ್ಮ ಒಳಗಡೆ ಏನಾದ್ರು ಫೀಲ್ ಆಗ್ತಾ ಇದೆ, ನನ್ನ ಜೀವನದಲ್ಲಿ ನಾನು ಏನು ಗ್ರೋತ್ ಆಗ್ತಿಲ್ಲ, ನಾನು ಇಲ್ಲಿಗೆ ಸ್ಟ್ರಕ್ ಆಗ್ಬಿಟ್ಟಿದ್ದೀನಿ, ಆ ತರ ನಿಮ್ಗೆ ಏನಾದ್ರು ಅನಿಸ್ತಿದೆ ಅಂದ್ರೆ ಜಸ್ಟ್ ಏಂಜಲ್ಸ್ಗೆ ನೀವು ಕನೆಕ್ಟ್ ಆಗಿ ಕೇಳ್ಕೊಬಹುದು. ಅಥವಾ 55 ಬಂದಿದೆ ಅಂದ್ರೆ ನೀವು ಅದು ನಂಬರ್ ನೆನ್ಪಿಟ್ಕೊಂಡ್ರೆ ಸಾಕು, ಅಥವಾ ಗೂಗಲ್ ಮಾಡಿದ್ರೆ ಸಾಕು, ಗೊತ್ತಾಗ್ತಿದೆ. ಸೊ ನಿಮ್ಮಲ್ಲಿ ಮೇಜರ್ ಚೇಂಜ್ ಆಗೋದಕ್ಕೇನೆ ಇಷ್ಟೆಲ್ಲ ನಿಮ್ನ ಹಿಂದೆ ಏನೋ ಆಗ್ತಾ ಇಲ್ಲ, ಏನೋ ಪ್ರಾಬ್ಲಮ್ಸ್ ಬರ್ತಿದೆ, ದೊಡ್ಡ ಪ್ರಾಬ್ಲಮ್ಸ್ ಬಂತು, ನನಗೇನೆ ಬರ್ತಾ ಇದೆ ಅನ್ನೋದೆಲ್ಲ ನಿಮ್ ಒಳಗಡೆ ಸ್ಟಾರ್ಟ್ ಆಗಿರುತ್ತೆ. ಯಾವ್ದು ಅಂದ್ರೆ ಹೆಲ್ತ್ ಆಗಿರ್ಬೋದು, ಹಣಕಾಸಿಂದ ಆಗಿರ್ಬೋದು, ಏನೋ ಮನೇಲಿ ಏನಾದ್ರು ಗಲಾಟೆ ಆಗಿರ್ಬೋದು ರಿಲೇಶನ್ಶಿಪ್ ಅಲ್ಲಿ. ಸೊ ಇಷ್ಟೆಲ್ಲ ಏನಕ್ಕೆ ಬರ್ತಿದೆ ಅಂತರ ನಿಮ್ಗೊಂಥರ ಅದು ಗೊಂದಲ ಆಗ್ತಿರ್ಬೋದು. ಇಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದೀನಿ, ಇದೇ ಪ್ರಾಬ್ಲಮ್ಸ್ ಗಳ ಮಧ್ಯೆನೆ ನಾನು ಸ್ಟ್ರಕ್ ಆಗ್ಬಿಟ್ಟಿದೀನಿ ಅಂತ ಏನಾದ್ರೂ ನಿಮಗೆ ಆತರ ಅನ್ಸಿದ್ರೆ ಏಂಜಲ್ಸ್ ಹೆಲ್ಪ್ ಅಲ್ಲಿ ಅಂದ್ರೆ ನಿಮಗೆ ಅಲ್ಲಿ ನಂಬರ್ಸ್ ಕಾಣಿಸ್ತಿರುತ್ತೆ. ಸೊ 555 ಏನಾದ್ರು ಕಾಣಿಸ್ತಂದ್ರೆ ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ 77 777.
ಸೊ ಇದೇನಂದ್ರೆ ಆಧ್ಯಾತ್ಮಿಕ ಯಶಸ್ಸು ಮತ್ತೆ ಅದೃಷ್ಟ. ಸೊ ನೀವು ಆಧ್ಯಾತ್ಮಿಕವಾಗಿ ಅಂದ್ರೆ ಸ್ಪಿರಿಚುವಲ್ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನಲ್ ಆಗಿರ್ಬೋದು, ನೀವು ಸರಿಯಾದ ದಾರಿಯಲ್ಲಿದ್ದೀರಿ. ಸೊ ಎರಡನ್ನು ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ. ಸೊ ಇದಕ್ಕೇನೆ ನೀವು ಫುಲ್ ಟೈಮ್ ಕೊಡ್ತಾ ಇಲ್ಲ, ಮತ್ತೆ ಇದು ನಿಮ್ಮ ಪರ್ಸನಲ್ ಲೈಫ್ಗೆನೆ ಫುಲ್ ಟೈಮ್ ಕೊಡ್ತಾ ಇಲ್ಲ. ಎರಡಕ್ಕೂ ಬ್ಯಾಲೆನ್ಸ್ ಆಗಿದ್ದೀರಾ ಅಂತ ಏಂಜಲ್ಸ್ ನಿಮಗೆ ನಂಬರ್ ಮೂಲಕ ಮೆಸೇಜ್ ಕೊಡ್ತಾರೆ. ಓಕೆನಾ? ನೆಕ್ಸ್ಟ್ 88. ಸೊ 88 ಅಂದ್ರೆ ಎಲ್ಲರಿಗೂ ಇಷ್ಟವಾದ ನಂಬರ್. ಏಕೆಂದ್ರೆ ಇದರಲ್ಲಿ ಸಮೃದ್ಧಿ, ಹಣ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ? ಸೊ ಈ ನಂಬರ್ ಬಂದ್ರೆ ಒಂಥರ ಖುಷಿ ಇರುತ್ತೆ. ಓ, ನಾವು ಹಂಗಾರೆ ಸಮೃದ್ಧಿ ಆಗಿದ್ದೀವಿ, ನಮ್ಮ ಹತ್ರನೂ ದುಡ್ಡು ಬರ್ತಾ ಇದೆ, ಸೊ ನಾವು ಎಕನಾಮಿಕಲಿ ಅಂದ್ರೆ ಆರ್ಥಿಕವಾಗಿ ನಾವು ಪ್ರಗತಿ ಹೊಂದುತ್ತಾ ಇದ್ದೀವಿ ಅಂತ ಏಂಜಲ್ಸ್ ನಮ್ಗೆ ಮೆಸೇಜ್ ಕೊಡ್ತಿರ್ತಾರೆ. ಓಕೆನಾ? ಲಾಸ್ಟ್ 99 ಅಂದ್ರೆ, ಸೊ ಲಾಸ್ಟ್ 9 ನಂಬರ್ ಏನ್ ಹೇಳುತ್ತೆ ಅಂದ್ರೆ ಕಂಪ್ಲೀಟ್. ಈಗ ಏನೋ ಒಂದು ಚಾಪ್ಟರ್ ಇದೆ ನಮ್ಮ ಲೈಫ್ ಅಲ್ಲಿ, ಒಂದು ಚಾಪ್ಟರ್ ಅದು ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಚಾಪ್ಟರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಓಪನ್ ಆಗೋದಕ್ಕೆ 00 ತೋರಿಸುತ್ತೆ, ನ್ಯೂ ಬಿಗಿನಿಂಗ್ ಆಗಿ ಹೊಸ ಚಾಪ್ಟರ್ ನಿಮ್ಮಲ್ಲಿ ಓಪನ್ ಆಗಿದೆ ಅಂತ. ಸೊ 99 ಇದೆಯಲ್ಲ, ಅದು ಜಸ್ಟ್ ಒಂದು ಚಾಪ್ಟರ್. ಇವಾಗ ಏನೋ ನಿಮಗೆ ಒಂದು ಕಷ್ಟ ಬಂದಿದೆ, ಏನೋ ಒಂದು ಸಿಚುಯೇಷನ್ಗಳಿದಾವೆ, ಎಲ್ಲದು ಅದು ಸ್ಟಾಪ್ ಆಗಿ ಅಲ್ಲಿಗೆ ಎಂಡ್ ಆಗ್ತಿದೆ ಅಂತ ಅರ್ಥ. ಓಕೆನಾ? ಸೊ ಇಷ್ಟು ನಂಬರ್ಸ್ನ ನೀವು ಯಾವಾಗ್ಲೂ ಕಾಣಿಸಿದ ತಕ್ಷಣ ಏನ್ ಮಾಡ್ತೀರಾ, ಸಡನ್ ಆಗಿ ಅದೇನೋ ನೀವು ಹೋಗುವಾಗ ಕಾಣಿಸ್ತಿದೆ, ಅವಾಗ ನಿತ್ಕೊಂಡ್ಬಿಟ್ಟು, ಅಂದ್ರೆ ಅಲ್ಲೆಲ್ಲ ನೀವು ಹಾರ್ಟ್ ಮೇಲೆ ಕೈ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಮನ್ಸಲ್ಲೇನೆ ಯೂನಿವರ್ಸ್, ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ. ಫಸ್ಟ್ ನೀವು ಮಾಡ್ಬೇಕಾಗಿರೋವಂಥದ್ದು ಏನು ಅಂದ್ರೆ, ನೋಡಿದ ತಕ್ಷಣ ನಂಬರ್ನ ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೃದಯಪೂರ್ವಕವಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಅಂದ್ಬಿಟ್ಟು, ನೀವು ಏನೇ ಮೆಸೇಜ್ ಕೊಟ್ರು ನಾನು ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾನು ರಿಸೀವ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕು. ಓಕೆನಾ? ಸೊ ಯಾವಾಗ ನಾವು ಹಂಗೆ ಹೇಳ್ತೀವಿ, ನಮಗೆ ಅವ್ರು ಯಾವುದೇ ಮೆಸೇಜ್ ಕೊಟ್ರು ನಮ್ಗಲ್ಲಿ ಸಡನ್ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ, ನಮ್ಮ ಸಿಚುವೇಶನ್ಗೆ ಸರಿಯಾಗಿ ಅವ್ರು ಮೆಸೇಜ್ ಕೊಡ್ತಾರೆ ಹೊರತು ಬೇರೆ ಏನೂ ಕೊಡಲ್ಲ. ಯಾಕೆಂದ್ರೆ ಆಲ್ರೆಡಿ ನಿನ್ನೆ ನೀವು ಕನೆಕ್ಟ್ ಆಗಿದ್ದೀರಾ. ಸೊ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಏನಿಲ್ಲ ಅಂದ್ರೆ ನಿಮಗೆ ಗೊತ್ತಿರಲ್ಲ, ಬಟ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿ ಆಲ್ರೆಡಿ ಅವ್ರು ಒಂದು ಪ್ಲಾನ್ ರೆಡಿ ಇಟ್ಕೊಂಡಿರ್ತಾರೆ. ಸೊ ಹೀಗೆ ಇರುತ್ತೆ ಅಂತ, ಬಟ್ ಅವ್ರು ನಮಗೆ ಚೆನ್ನಾಗಿ ಗೈಡ್ ಮಾಡ್ತಾ ಹೋಗ್ತಾರೆ. ಸೊ ಏನ್ ಮಾಡ್ಬೇಕು, ನಂಬರ್ ನೋಡಿದ ತಕ್ಷಣ ಜಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ರೆಡಿ ಟು ರಿಸೀವ್ ದಿಸ್ ಮೆಸೇಜ್ ಅಂತ ಹೇಳಿ. ಸೊ ನಾನು ಮೆಸೇಜ್ ಅನ್ನ ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ, ನನ್ನ ಹೃದಯದಿಂದ ಹೇಳ್ಕೊಬೇಕು ನೀವು, ನನ್ನ ಹೃದಯಪೂರ್ವಕವಾಗಿ ಅಥವಾ ನನ್ನ ಹೃದಯದಿಂದ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಅದು ಯಾವಾಗ್ಲಾದ್ರೂ ಯಾವ ಟೈಪಲ್ಲಾದ್ರೂ ನಿಮ್ ಮೆಸೇಜಸ್ನ ಕೊಡ್ತಾ ಹೋಗುತ್ತೆ. ಓಕೆ, ಇದಿಷ್ಟು ನಂಬರ್ಸ್ ಆಗಿದೆ. ಲಾಸ್ಟ್ ಇವಾಗ ಟೈಪ್ಸ್ ಆಫ್ ಏಂಜಲ್ಸ್. ಸೊ ಯಾರ್ಯಾರೆಲ್ಲ ಏಂಜಲ್ಸ್ ಇದ್ದಾರೆ, ಸೊ ಈಗ ನಾವು ಸದ್ಯಕ್ಕೆ ಗೊತ್ತಿರೋ ಅಷ್ಟು ಏಂಜಲ್ಸ್ ಹೇಳ್ತೀವಿ, ತುಂಬಾ ಏಂಜಲ್ಸ್ ಇದ್ದಾರೆ. ಸೊ ಅದರಲ್ಲಿ ಆರ್ಕ್ಏಂಜಲ್ ಮೈಕೇಲ್ ಬರ್ತಾರೆ, ಮತ್ತೆ ಆರ್ಕ್ಏಂಜಲ್ ರಫೇಲ್, ಆರ್ಕ್ಏಂಜಲ್ ಗ್ಯಾಬ್ರಿಯಲ್, ಮತ್ತೆ ಆರ್ಕ್ಏಂಜಲ್ ಜೋಫಿಯಲ್, ಮತ್ತೆ ಆರ್ಕ್ಏಂಜಲ್ ಏರಿಯಲ್ ಅಂತ ಬರ್ತಾರೆ. ಸೊ ಇವತ್ತು ಸದ್ಯಕ್ಕೆ 5 ಏಂಜಲ್ಸ್ ಅಷ್ಟೇನೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾವಾಗಾದ್ರೂ ವರ್ಕ್ಶಾಪ್ ಸಿಕ್ಕರೆ ಒಬ್ಬೊಬ್ಬ ಏಂಜಲ್ಸ್ ಮೇಲೆನೆ ನಾವು ಡೀಪ್ ಆಗಿ ವರ್ಕ್ ಮಾಡೋಣ. ಯಾಕೆಂದ್ರೆ ಅವರು ಒಬ್ಬೊಬ್ರು ಒಂದೊಂದ್ ದಿನ ಫುಲ್ ಒಬ್ಬೊಬ್ಬ ಏಂಜಲ್ಸ್ ಜೊತೆ ಒಂದೊಂದ್ ಡೇ ಕನೆಕ್ಟ್ ಆಗ್ಬೋದು. ಸೊ ಅವ್ರದ್ದೆಲ್ಲ ಫುಲ್ ಅವ್ರು ಯಾವ ಟೈಪ್ ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಯಾವ ತರ ಕಲರ್ಸ್ ಇರುತ್ತೆ, ಅದೆಲ್ಲಾನು ಬೇಕು ಅಂದ್ರೆ ಒಬ್ಬೊಬ್ಬ ಏಂಜಲ್ಸ್ ಒಂದೊಂದ್ ಡೇ ಬೇಕಾಗುತ್ತೆ, ಒಂದೊಂದ್ ಸೆಷನ್. ಸೊ ಜಸ್ಟ್ ನಾವ್ ಇವಾಗ ಅವ್ರ ನೇಮ್ ಮತ್ತೆ ಅವರು ಏನ್ ನಮ್ಗೆ ಯಾವ ಟೈಪ್ ಹೆಲ್ಪ್ ಮಾಡ್ತಾರೆ ನೋಡ್ತಾ ಹೋಗೋಣ. ಓಕೆನಾ? ಸೊ ಇವಾಗ ಮೈಕೆಲ್ ಏಂಜಲ್ ಏನ್ ಮಾಡ್ತಾರೆ, ಆರ್ಕ್ಏಂಜಲ್ ಮೈಕೆಲ್. ಸೊ ಇವ್ರದ್ದು ಕಲರ್ ಯಾವ್ದು ಬರುತ್ತೆ ಅಂದ್ರೆ ಗಾಢ ನೀಲಿ, ಅಂದ್ರೆ ಬ್ಲೂ ಕಲರ್ ಇರುತ್ತೆ. ಸೊ ಅವರು ನಮ್ಗೆ ಯಾವ ಟೈಪ್ ಹೆಲ್ಪ್ ಮಾಡ್ತಾರೆ, ಓಕೆನಾ? ಅವರು ನಮ್ಗೆ ಏನೋ ಒಂದು ಭಯ ಇರುತ್ತೆ, ಎಲ್ಲೋ ಒಂದ್ ಕಡೆ ನಮಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ. ಸೊ ಯಾವಾಗ ಅದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇರುತ್ತೆ, ಅದಕ್ಕೆ ಅವರು ನೀವು ಅವಾಗ ಕೇಳ್ಕೊಂಡ್ರೆ ಸಾಕು, ಜಸ್ಟ್ ಹೆಲ್ಪ್ ಮಾಡಿ ಆರ್ಕ್ಏಂಜಲ್ ಮೈಕೆಲ್ ಅಂತ ನೀವು ಅವ್ರನ್ನ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಮತ್ತೆ ಇನ್ನೊಂದ್ ಏನಂದ್ರೆ ನಕಾರಾತ್ಮಕ ಶಕ್ತಿಗಳು. ಸೊ ನಿಮ್ಗೆ ಏನಾದ್ರೂ ನೆಗೆಟಿವ್ ಏನೋ ಒಂದ್ ಇಲ್ಲಿ ಭಯ ಇದೆ, ನಮ್ಗೆ ಕತ್ತಲೆ ಕಂಡ್ರೆ ಭಯ, ಒಂದು ಹೊರಗಡೆ ಹೋದಾಗ ಎಲ್ಲೋ ಒಂದ್ ಕಡೆ ಭಯ ಆಗ್ತಿರುತ್ತೆ, ಒಬ್ಬೊಬ್ರಿಗೆ ಇರುತ್ತೆ ಅದಕ್ಕೆ ಅದು ಇದು ಬಂತು ಅಂತ ಏನೇನೋ ತರ ನೆಗೆಟಿವ್ ಎನರ್ಜಿಗಳಿಗೆ ಭಯ ಇರುತ್ತೆ. ಸೊ ಅವಾಗೆಲ್ಲ ನೀವ್ ಏನ್ ಮಾಡ್ಬೇಕು, ಆರ್ಕ್ಏಂಜಲ್ ಮೈಕೆಲ್ನ ನೀವು ಪ್ರೇಯರ್ ಮಾಡಿದ್ರೆ ಸಾಕು, ಅದು ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಅವರು ಗೊತ್ತಾಗುತ್ತೆ ನಿಮ್ಗೆ ಅವ್ರು ಪ್ರೊಟೆಕ್ಟ್ ಮಾಡೋದು, ಒಂದ್ ಸ್ವಲ್ಪ ಧೈರ್ಯ ಅನ್ಸುತ್ತೆ, ಭಯ ಎಲ್ಲ ಹೋದಂಗ ಅನ್ಸುತ್ತೆ, ನಾನು ಹೋಗ್ಬಲ್ಲೆ ನಾ ಮಾಡಬಲ್ಲೆ ಅನ್ನೋಷ್ಟು ನಿಮ್ಗೆ ಅವರು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಇನ್ನೊಂದು ಅಂದ್ರೆ
ನೆಕ್ಸ್ಟ್ ಆರ್ಕೇಂಜಲ್ ರಫೇಲ್. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ನಿಮಗೆ ಏನೇ ಹೆಲ್ತ್ ಪ್ರಾಬ್ಲಮ್ ಇದ್ರೆ, ಸೊ ಆ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಕೂಡ ನಿಮ್ಗೆ ಹೆಲ್ಪ್ ಮಾಡೋರು ಯಾರು ಅಂದ್ರೆ ಆರ್ಕೇಂಜಲ್ ರಫೇಲ್. ಸೊ ಇವ್ರದ್ದು ಕಲರ್ ಯಾವ್ದಪ್ಪ ಅಂದ್ರೆ ಗ್ರೀನ್ ಕಲರ್. ಸೊ ನೀವ್ ಏನ್ ಮಾಡ್ತೀರಾ, ಗ್ರೀನ್ ಕಲರ್ನ ಇಮ್ಯಾಜಿನ್ ಮಾಡ್ಕೊಬೇಕು. ಒಂದು ಲೈಟ್ ಯೂನಿವರ್ಸ್ ಇಂದ ಗ್ರೀನ್ ಕಲರ್ ಲೈಟ್ ಬಂದು ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಅವ್ರಿಗೆ ಕನೆಕ್ಟ್ ಆಗ್ತೀರಾ. ಸೊ ಏನಕ್ಕೆ ಕಲರ್ಸ್ನೇ ಹೇಳ್ತಿದ್ವಿ ಅಂದ್ರೆ, ಸೊ ಇವಾಗ ಆರ್ಕೇಂಜಲ್ ಮೈಕೆಲ್ ಯಾವ ಕಲರ್ ಅಂದ್ರೆ ಬ್ಲೂ ಕಲರ್. ಸೊ ನೀವು ಇವಾಗ ಆರ್ಕೇಂಜಲ್ ಮೈಕೆಲ್ ನ ಪ್ರೇಯರ್ ಮಾಡ್ತಿರ್ತೀರಾ. ಸೊ ಜಸ್ಟ್ ಯೂನಿವರ್ಸ್ ಇಂದ ನಮಗೆ ಬ್ಲೂ ಕಲರ್ ನಮ್ ದೇಹದೊಳಗೆ ಎಂಟರ್ ಆಗ್ತಾ ಇದೆ. ಹಂಗೇನೆ ರಫೇಲ್ಗೆ ಗ್ರೀನ್ ಕಲರ್. ಓಕೆ, ಸೊ ಇವರು ರಫೇಲ್ ಅವರು ಇನ್ನೂ ಒಂದ್ ಏನ್ ಹೆಲ್ಪ್ ಮಾಡ್ತಾರೆ ಅಂದ್ರೆ, ನಮ್ಗೆ ಎಲ್ಲೋ ಒಂದ್ ಕಡೆ ನಾವು ಹೋಗ್ತಾ ಇರ್ತೀವಿ, ಇವಾಗೆಲ್ಲ ಏರ್ಪೋರ್ಟ್ ಹೋಗಿರ್ತಾರೆ, ಬೇರೆ ದೇಶಕ್ಕೆ ಹೋಗ್ತಿರ್ತಾರೆ, ಅಲ್ಲೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ ಅವರಿಗೆ. ಯಾಕೆಂದ್ರೆ ವರ್ಲ್ಡ್ಸ್ ಯುದ್ಧಗಳೆಲ್ಲ ನಡೀತಿರುತ್ತೆ. ಆಮೇಲೆ ನೀವೆಲ್ಲೋ ಒಬ್ರೇ ಹೋಗ್ಬೇಕಾಗಿರುತ್ತೆ, ಒಬ್ರೇ ಟ್ರಾವೆಲ್ ಮಾಡ್ಬೇಕಾಗಿರುತ್ತೆ ಒಂದು. ಸೊ ಅವಾಗೆಲ್ಲ ಏನಾಗುತ್ತೆ ಅಂದ್ರೆ ಭಯ ಭಯ ಅನಿಸ್ತಿರುತ್ತೆ. ಸೊ ಅವಾಗೂ ಕೂಡ ನೀವು ಏಂಜಲ್ ರಾಫೇಲ್ ಅವ್ರನ್ನ ಇನ್ವೈಟ್ ಮಾಡ್ಬೋದು. ಸೊ ನಂಗೆ ಈ ಟೈಪ್ ಭಯ ಆಗ್ತಿದೆ, ಲೋನ್ಲಿ ಅನಿಸ್ತಿದೆ, ಜನಗಳ ಮಧ್ಯೆ ಇಲ್ಲಿಂದ ಊರಿಗೆ ಹೋಗ್ಬೇಕು ಅಂದ್ರೆ ಭಯ ಅನಿಸ್ತಿದೆ ಅಂದಾಗ ಏನೋ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಆಕ್ಚುಲಿ. ಸೊ ಅವರು ನೀವು ಇನ್ವೈಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಆರ್ಕೇಂಜಲ್ ಗೇಬ್ರಿಯಲ್. ಸೊ ಇವ್ರ ಕಲರ್ ಯಾವ್ದು ಅಂದ್ರೆ ವೈಟ್, ಬಿಳಿ ಬಣ್ಣ. ಓಕೆನಾ. ಇವ್ರು ಏನಕ್ಕೆ ಹೆಲ್ಪ್ ಆಗ್ತಾರೆ ಅಂದ್ರೆ ಕಮ್ಯುನಿಕೇಶನ್. ಸೊ ನಿಮ್ಗೆ ಏನಾದ್ರು ಕಮ್ಯುನಿಕೇಶನ್ ಆಗ್ಬೇಕಾಗಿರುತ್ತೆ. ಸೊ ಇದು ಯಾರಿಗೆ ಅಂದ್ರೆ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಅವ್ರು ಏನಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾಗಿರುತ್ತೆ, ಒಂದು ಜಾಬ್ಗೆ ಹೋಗ್ಬೇಕಾಗಿರುತ್ತಲ್ಲ, ಸೊ ಅವರೆಲ್ಲ ಅಲ್ಲಿ ಅವ್ರಿಗೆ ಒಂದು ಜಾಬ್ ಬೇಕು ಅಂದಾಗ ಅವ್ರ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಟೀಚರ್ಸ್ ಆಗಿರ್ಬೋದು, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಂಗಂತ ಅವ್ರಿಗೆ ಅಷ್ಟೇ ಅಲ್ಲ, ಅಂದ್ರೆ ನೀವು ರೈಟಿಂಗ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಏನಾದ್ರು ನಿರ್ಧಾರಗಳು ನಿಮ್ ಜೀವನದಲ್ಲಿ ಇದು ಮಾಡ್ಲೋ ಬೇಡವೋ, ನಾನೊಂದು ಲೋನ್ ತಗೊಬೇಕು ಅಂತಿದ್ದೀನಿ, ಲೋನ್ ತಗೊಳ್ಳೋ ಬೇಡವೋ, ಆ ಟೈಪ್ ನಿಮ್ದು ಏನಾದ್ರು ದೊಡ್ಡ ನಿರ್ಧಾರ, ಒಂದ್ ಸೈಟ್ ತಗೊಬೇಕಾಗಿರ್ಬೋದು ಅಥವಾ ಮಾರಕ್ ಆಗಿರ್ಬೋದು, ಆತರ ಏನಾದ್ರು ನಿಮಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನ ಏನಾದ್ರು ನೀವು ತಗೊಳ್ಬೇಕು ಅಂತ ಇದ್ದಾಗ ಏನು ಆರ್ಕೇಂಜಲ್ ಗೇಬ್ರಿಯಲ್ ಅನ್ನು ನೀವು ಇನ್ವೈಟ್ ಮಾಡಬಹುದು. ಸೊ ಜಸ್ಟ್ ಎಂಟರ್ ಆಗ್ತಾ ಇದೆ, ಜಸ್ಟ್ ಅವಾಗ ಅವರಿಗೆ ಪ್ರೇಯರ್ ಮಾಡ್ಕೊಳ್ಳಿ, ಆರ್ಕೇಂಜಲ್ ಗೇಬ್ರಿಯಲ್ ನಂಗೆ ಈ ಟೈಪ್ ಇದೆ, ಒಂದ್ ಸೈಡ್ ತಗೊಳಕಿದೆ, ಇದನ್ನ ತಗೊಳ್ಳೋ ಬೇಡವೋ, ಇದೆಲ್ಲ ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟ್ಸ್, ಅವ್ರು ಕೊಡೋರೆಲ್ಲ ನಮಗೆ ಕರೆಕ್ಟ್ ಆಗಿದಾರ, ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾರ, ಅದು ನಿಜವಾಗ್ಲೂ ಅವರಿಗೆ ಸೇರಿದ, ಏನೇನೋ ಡೌಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಿಮಗೆ ಡೌಟ್ಸ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಆರ್ಕೇಂಜಲ್ ಗೇಬ್ರಿಯಲ್ ನ ಇನ್ವೈಟ್ ಮಾಡಬಹುದು. ನೆಕ್ಸ್ಟ್ ಆರ್ಕೇಂಜಲ್ ಜೋಫಿಯಲ್. ಸೊ ಇವರ ಬಣ್ಣ ಯಾವುದು ಅಂದ್ರೆ ಗೋಲ್ಡನ್ ಕಲರ್. ಓಕೆನಾ, ಗೋಲ್ಡನ್ ಕಲರ್. ಸೊ ಇದು ಕೂಡ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಏನಾದ್ರೂ ಮನೆಯಲ್ಲಿ ಮಕ್ಕಳಿದ್ರೆ ಅವರಿಗೆಲ್ಲ ನೀವು ಆರ್ಕೇಂಜಲ್ ಜೋಫಿಯಲ್ ನ ಇನ್ವೈಟ್ ಮಾಡ್ಕೊಂಡು ಫಸ್ಟೇನೆ ಓದೋದಕ್ಕೂ ಮುಂಚೆನೆ ಏಂಜಲ್ ಹೆಲ್ಪ್ ತಗೊಂಡು ಕುತ್ಕೊಂಡ್ರೆ ಅವ್ರಿಗೆ ಸಬ್ಜೆಕ್ಟ್ ಕ್ಲಾರಿಟಿ ಬರುತ್ತೆ. ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ ಬರುತ್ತೆ, ಯಾವುದು ಏನು ಅಂತ ಆಟೋಮೆಟಿಕ್ ಆಗಿ ಅವರಿಗೆ ಇಂಟ್ಯೂಷನ್ ಮೂಲಕ ಇದೇ ಕ್ವಶನ್ ಬರುತ್ತೆ, ಓದು ಅಂತ ರಿಪೀಟ್ ಆಗ್ತಾ ಬರುತ್ತೆ. ಯಾಕೆಂದ್ರೆ ಆಕ್ಚುಲಿ ಇದು ನನಗೆ ಹೆಲ್ಪ್ ಆಗಿದೆ ಇದು. ಸೊ ಅದಕ್ಕೆ ಹೇಳ್ತಿರೋದು. ಮತ್ತೆ ಏನಾದ್ರೂ ಅಂದ್ರೆ ಕ್ವಶನ್ ಒಂದೇ ಅಲ್ಲ, ಮತ್ತೆ ಅವ್ರಿಗೆ ಏನಾದ್ರು ಏಕಾಗ್ರತೆ ಕುತ್ಕೊಂಡು ಓದೋದೇ ಇಲ್ಲ ಮಕ್ಕಳು, ಅವ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಟೈಪ್ ಏಂಜಲ್ಸ್ ನ ಹೆಲ್ಪ್ ತಗೊಂಡ್ಬಿಟ್ಟು. ನನ್ಗೆ ಓದಕ್ ಆಗ್ತಾ ಇಲ್ಲ, ನಂಗೆ ಹೆಲ್ಪ್ ಮಾಡಿ ಅಂತಂದ್ರೆ ಫೋಕಸ್ ಮಾಡೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಇಷ್ಟು ಇವತ್ತು ಏಂಜಲ್ಸ್. ಲಾಸ್ಟ್ ಇನ್ನೊಬ್ಬ ಏಂಜಲ್ ಆರ್ಕೇಂಜಲ್ ಏರಿಯಲ್ ಅಂತ ಬರ್ತಾರೆ. ಸೊ ಇವರು ಪೂರಾ ನಮ್ಗೆ ಸಂಪದ ಸೃಷ್ಟಿ ಅಂದ್ರೆ ಸಂಪತ್ತು ಅಬಂಡೆನ್ಸ್ಗೆ ಪೂರಕವಾಗಿ ಆರ್ಕೇಂಜಲ್ ಏರಿಯಲ್ ತುಂಬಾ ಹೆಲ್ಪ್ ಆಗ್ತಾರೆ. ಸೊ ಇವತ್ತು ನಾವು ಆರ್ಕೇಂಜಲ್ ಏರಿಯಲ್ ಅವ್ರನ್ನ ಇನ್ವೈಟ್ ಮಾಡ್ಬಿಟ್ಟು ನಾವು ಅಬಂಡೆನ್ಸ್ ನ ಮೆಡಿಟೇಷನ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ಎಲ್ಲರ ಹತ್ರ ಪೆನ್ನು ಮತ್ತು ಪೇಪರ್ ಇದೆಯಾ? ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ ನಾನು. ಎಸ್ ಮ್ಯಾಮ್ ಇದೆ. ಸೊ ನಾವು ಇವಾಗ ಆರ್ಕೇಂಜಲ್ ಅವ್ರಿಗೆ, ಆರ್ಕೇಂಜಲ್ ಅಥವಾ ನಮ್ಮ ಗಾರ್ಡಿಯನ್ ಏಂಜಲ್ಸ್ಗೆ ಒಂದು ಲೆಟರ್ ಬರ್ಬಿಡೋಣ. ವಿಡಿಯೋ ಆನ್ ಇಲ್ವಾ ಮೇಡಮ್? ನಿಮ್ದಿದೆ, ಬೇರೆ ಯಾಕಂದ್ರೆ ಕನೆಕ್ಟ್ ಆಗ್ಬೇಕು ಅಂದ್ರೆ ವಿಡಿಯೋ ಆಫ್ ಮಾಡಿದ್ರೆ ಹೇಗೆ ಕನೆಕ್ಟ್ ಆಗ್ತಾರೆ ಅವರು? ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಹೇಳಿ ಇವಾಗ.
ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ಒಂದ್ ಲೆಟರ್ ಬರೆಯೋಣ ಏಂಜಲ್ಸ್ಗೆ. ಸೊ ಅದಕ್ಕೂ ಮುಂಚೆ ಏಂಜಲ್ಸ್ ನಾವು ಲೆಟರ್ ಬರೀತಿದೀವಿ ಅಂದ್ರೆ ಸುಮ್ನೆ ಕಷ್ಟ ಪಟ್ಕೊಂಡು ಏನೋ ಬರೆಯೋದ್ ಬೇಡ. ಫಸ್ಟ್ ಅವ್ರಿಗೆ ಏನ್ ಬರೀಬೇಕು, ಟು ಅಡ್ರೆಸ್. ಟು ಯಾರಿಗೆ ಅಂದ್ರೆ ಏಂಜಲ್ಸ್ಗೆ. ಸೊ ನೀವು ಏನೇ ಬರ್ತಾ ಇದ್ರ ಅಂದ್ರೆ ಒಂದು ಫೀಲಿಂಗ್ಸ್ ಬೇಕು, ಯಾಕಂದ್ರೆ ನಿಮ್ ಒಳಗಡೆಯಿಂದ ಒಂದು ಅದು ಆಗ್ತಾ ಇದೆ. ಒಂದು ಒಳ್ಳೆ ಸುಧಾಕ ಕಾಣಿಸ್ತಿದ್ದಾರೆ. ನಿಮ್ ಒಳಗಡೆಯಿಂದ ಫೀಲಿಂಗ್ಸ್ ಬರ್ಬೇಕು. ಓಕೆನಾ? ಸರಿ, ಸ್ಟಾರ್ಟ್ ಮಾಡಿ ಇವಾಗ. ಫಸ್ಟ್ ಏನ್ ಮಾಡ್ತೀರಾ, ಟು. ಟು ಯಾರಿಗೆ ಅಂದ್ರೆ ಮೈ ಡಿಯರ್. ಸೊ ರೈಟ್ ಮೈ ಡಿಯರ್ ಏಂಜಲ್ಸ್. ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್ ಅಂತ ಬರ್ತದೆ. ಸೊ ಒಂದು 10 ಮಿನಿಟ್ಸ್ ಆಗುತ್ತೆ, ನೀಟಾಗಿ ಬರ್ದ್ಬಿಡಿ. ಟು ಮೈ ಡಿಯರ್ ಗಾರ್ಡಿಯನ್ ಏಂಜಲ್ಸ್. ಮತ್ತೆ ಆರ್ಕೇಂಜಲ್ ಏರಿಯಲ್. ಆರ್ಕ್ ಏಂಜಲ್ ಏರಿಯಲ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಗಾರ್ಡಿಯನ್ ಏಂಜಲ್ಸ್ ಅಂದ್ರೆ ನಮ್ಮ ಮನೆ ದೇವರಿದ್ದಂಗೆ, ಗಂಡು ಹೆಣ್ಣು ದೇವರಿದ್ದಂಗೆ. ಆರ್ಕೇಂಜಲ್ ಏರಿಯಲ್ ಅಂದ್ರೆ ಇವರು ಲಕ್ಷ್ಮಿ ಹೋಲ್ಸಿದಂಗೆ, ಲಕ್ಷ್ಮಿ ಅಥವಾ ದುರ್ಗಾ ಮಾತೆ ಅವ್ರಿಗೆ ಹೋಲ್ಸಿದಂಗೆ. ಸೊ ಇವಾಗ ನಾವು ಆರ್ಕೇಂಜಲ್ ಏರಿಯಲ್ ಅವರಿಗೆ ಲೆಟರ್ ಬರೀತಿದೀವಿ. ಓಕೆ, ಅಬಂಡೆನ್ಸ್ ಅಂದ್ರೆ ನಾವು ಆರ್ಥಿಕವಾಗಿ ಹಣದ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು, ಮೇನ್ ಆಗಿ ಹಣದ್ದಿರುತ್ತೆ. ಸೊ ಎಲ್ರಿಗೂ ನಮ್ಗೆಲ್ಲ ನಮ್ ದುಡ್ಡಿದೆಪ್ಪ, ನಮ್ಗೆ ಹೆಲ್ತ್ ಬೇಕು ಅನ್ನೋರು ನೀವು ಹೆಲ್ತ್ ಬಗ್ಗೆ ಬರಿಬಹುದು. ಸೊ ಫಸ್ಟ್ ಕ್ಲಾರಿಟಿ ತಗೊಳ್ಳಿ, ನೀವು ಯಾವ್ದ್ರ ಬಗ್ಗೆ ನಿಮ್ಗೆ ಬೇಕಾಗಿದೆ. ಸೊ ಇವಾಗ ನೀವು ಯಾವ್ದಾರ ಒಂದು ಮ್ಯಾನಿಫೆಸ್ಟ್ ಮಾಡ್ಬೇಕು. ನಿಮಗೆ ಹೆಲ್ತ್ ರಿಲೇಟೆಡ್ ಮಾಡ್ತೀರಾ ಅಥವಾ ದುಡ್ಡಿನ ರಿಲೇಟೆಡ್ ಮಾಡ್ತೀರಾ ಅಥವಾ ರಿಲೇಶನ್ಶಿಪ್ ಮಾಡ್ತೀರಾ, ನಿಮ್ಗೆ ಯಾವ್ದು ಬೇಕು ಅಂತ ಕ್ಲಾರಿಟಿ ತಗೊಳ್ಳಿ, ಆಮೇಲೆ ಬರಿಬೇಕು. ಓಕೆನಾ? ಸೊ ಫಸ್ಟ್ ನಿಮ್ಗೆ ಯಾವ್ದು ಬೇಕು ನೋಡ್ಕೊಳ್ಳಿ ಒಂದ್ ಟೈಮ್. ಯಾವ್ದು ನಿಮ್ಗೆ ಬೇಗ ಕೆಲಸ ಆಗ್ಬೇಕಾಗಿದೆ ಅಥವಾ ಏನಾದ್ರೂ ಲೋನ್ ಕ್ಲಿಯರ್ ಆಗ್ಬೇಕಾಗಿದೆ, ಯಾರಾದ್ರೂ ಲೋನ್ ಕೊಡ್ಬೇಕು ಅಥವಾ ಒಂದ್ ಸೈಟ್ ತಗೊಬೇಕು, ಮನೆ ಕಟ್ಟಬೇಕು. ಸೊ ಯಾವ್ದು ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ. ಒಂದು ಮಾತ್ರ ಒಂದೇ ಬರಿಬೇಕಮ್ಮ, ಮತ್ ನೆಕ್ಸ್ಟ್ ಇನ್ನೊಂದ್ ಬರಿಬೇಕಾ ಹೆಂಗ್? ಒಂದಷ್ಟೇ ಇವತ್ತು ಒಂದಷ್ಟೇನೆ. ಸೊ ಒಂದಾದ್ರೇನೆ ಫುಲ್ ಎನರ್ಜಿ ಅದಕ್ಕೆ ಫೋಕಸ್ ಆಗುತ್ತೆ. ನೀವು 2-3 ಬರೆದ್ರಿ ಅಂದ್ರೆ ಅದು ಯಾವ್ದೂನು ಒಂದಕ್ಕೆ ಅರ್ಧ ಎನರ್ಜಿ ಇನ್ನೊಂದಕ್ಕೆ ಅರ್ಧ ಎನರ್ಜಿ ಹಿಂಗ್ ಅದು ಡಿವೈಡ್ ಆಗ್ತಾ ಹೋಗುತ್ತೆ. ಅಲ್ಲ ಸೊ ಇವಾಗ ಹಿಂಗಿದ್ರೆ 21 ಡೇಸ್ ಇರುತ್ತೆ. ಸೊ ಇವತ್ತು ಆಗಿದೆ ಅಂತ ಬರಿಬೇಕಮ್ಮ, ಹೆಂಗೆ? ಹೇಳ್ತೀನಿ ಮ್ಯಾಮ್. ಅಂದ್ರೆ ಫಸ್ಟ್ ನಾನು ಹೇಳ್ತೀನಿ, ಜಸ್ಟ್ ನೀವು ಒಂದು ಕ್ಲಾರಿಟಿ ತಗೊಳ್ಳಿ ಯಾವ್ದು ಅಂತ. ಓಕೆ ಇಟ್ಕೊಂಡ್ರೆ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಸೊ ಥ್ಯಾಂಕ್ ಯು ಸೋ ಮಚ್ ಬರೀರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಒಂದು ಹಣದ್ದು ಹೇಳ್ತೇನೆ, ನನಗ್ ಬೇಕಾಗಿದ್ದು ನೀವು ಹೇಳ್ಕೊಂಡು ನೋಡ್ಕೊಳ್ಳಿ. ನನಗೆ ಬರಬೇಕಾದ ಹಣ ಸಂಪೂರ್ಣವಾಗಿ ಬಂದಿದೆ. ಸೊ ಯಾರೋ ನಂಗೆ ಹಣ ಕೊಡ್ಬೇಕಾಗಿದೆ, ಅವ್ರು ಕೊಡ್ತಾ ಇಲ್ಲ. ಸೊ ನಾನೇನ್ ಬರೀತಿದ್ದೀನಿ ಅಂದ್ರೆ, ನನಗೆ ಬರಬೇಕಾದ ಹಣ ಸಂಪೂರ್ಣವಾಗಿ ಬಂದಿದೆ. ಸೊ ಆ ವ್ಯಕ್ತಿ ತುಂಬಾ ಖುಷಿಯಿಂದ ಕೊಟ್ಟಿದ್ದಾರೆ. ಹಂಗೇನೆ ಇವಾಗ ನಿಮ್ದು ಏನಾದ್ರು ಡ್ರೀಮ್ ಜಾಬ್ ಇತ್ತು ಅಂತ ಅನ್ಕೊಳ್ಳಿ. ಸೊ ನನ್ನ ಡ್ರೀಮ್ ಜಾಬ್, ನನ್ನ ಕನಸಿನ ಜಾಬ್ ಈಸಿಯಾಗಿ ನಾನು ಪಡೆದುಕೊಂಡೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಆರ್ ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್. ನನ್ನ ಕನಸಿನ ಕೆಲಸವನ್ನು ತುಂಬಾ ಈಸಿಯಾಗಿ ಪಡೆದುಕೊಂಡೆ. ಸೊ ಆಲ್ರೆಡಿ ನಾನು ಪಡ್ಕೊಂಡಿದ್ದೀನಿ, ಅದನ್ನ ಸ್ವಲ್ಪ ಖುಷಿಯಿಂದ ನೀವು ಫೀಲ್ ಆಗ್ಬೇಕು. ಸೊ ನಂಗೆ ಆಲ್ರೆಡಿ ಇವಾಗ ನಮ್ಮ ಮನೆ ಕಟ್ಸಿದೆ, ನಾನು ಅನ್ಕೊಂಡಿರುವಂತಹ ಒಂದು ಕನಸಿನ ಮನೆಯನ್ನು ನಾನು ಕಟ್ಟಿಸಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಏಂಜಲ್ಸ್ ಅಂತ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಬರ್ದ್ಬಿಟ್ಟು ಆಲ್ರೆಡಿ ಆಗಿದೆ ಅಂತ ಬರ್ದ್ಬಿಡಿ. ಮೇಡಮ್, ನನ್ನ ಕನಸಿನ ಮನೆಯನ್ನು ಕಟ್ಟಿಸಿದ್ದೇನೆ. ಹಾ ಸರ್, ಮುಂದೆ ಏನ್ ಬರೆಯೋದು? ಕಟ್ಟಿದ್ದೇನೆ. ಓಕೆ, ನನ್ನ ಕನಸಿನ ಮನೆಯನ್ನು ಕಟ್ಟಿದ್ದೇನೆ, ನಾನು ಆಲ್ರೆಡಿ ಕಟ್ಟಿದ್ದೇನೆ.
ಫಂಕ್ಷನ್ ಹಾ ಸರ್ ಕಟ್ಟಿದ್ದೇನೆ. ತುಂಬಾ ಹಾ, so- ಖುಷಿಯಾಗಿದ್ದೀವಿ, ಫಂಕ್ಷನ್ ಎಲ್ಲ ಮಾಡಿದ್ವಿ. ಅಂದ್ರೆ ನೀವು ಅಲ್ಲಿ ಆಲ್ರೆಡಿ ಮನೆ ಕಟ್ಟಿದಾಗ ಏನೇನ್ ಫಂಕ್ಷನ್ ಮಾಡ್ತೀರಾ ಎಲ್ಲಾ ರಿಲೇಶನ್ಶಿಪ್ಸ್ ಬಂದಿರ್ತಾರೆ. ಸೊ ಅದೊಂದು ಒಂದ್ ಥಾಟ್ ಇಟ್ಕೊಬೇಕು. ನೀವು ಲಾಸ್ಟ್ ಮನೆ ಕಟ್ಟಿದ ಒಂದ್ ಫಂಕ್ಷನ್ ನಡೆಸ್ತಿರ್ತೀರಾ, ಎಲ್ಲದು ಕ್ಲಿಯರ್ ಆಗಿದೆ, ಎಲ್ರು ಖುಷಿಯಾಗಿದ್ದೀವಿ. ಆ ಟೈಪ್ ನಿಮ್ದು ಇವಾಗ ಒಂದ್ ಕೆಲ್ಸ ಆಗಿರ್ಬೋದು, ಮನೆ ಆಗಿರ್ಬೋದು, ಲಾಸ್ಟ್ ಮೂಮೆಂಟ್ ಏನಿರುತ್ತೆ ಅದನ್ನ ನೀವು ಬರಿಬೇಕಾಗತ್ತೆ. ಅದನ್ನ ಫೀಲ್ ಮಾಡ್ಕೊಂಡ್ ಬರಿಬೇಕು. ಆಲ್ರೆಡಿ ಆಗಿತ್ತು, ನಾನು ತುಂಬಾ ಖುಷಿಯಾಗಿದ್ದೀನಿ, ಕೊನೆಗೂ ನನಗೊಂದ್ ಸ್ವಂತ ಮನೆ ಸಿಕ್ತು, ಸ್ವಂತ ಕಾರ್ ನಂಗೆ ಸಿಕ್ತು, ಥ್ಯಾಂಕ್ ಯು ಯೂನಿವರ್ಸ್, ನಾ ಇದರಿಂದ ತುಂಬಾ ಖುಷಿಯಾಗಿದ್ದೀನಿ, ಆ ಟೈಪ್. ಸೊ ಒಂದೇ ಲೈನ್ ಬಿಡ್ಬೇಡಿ, ಸ್ವಲ್ಪ ಎಲಾಬ್ರೇಟ್ ಆಗಿ ಒಂದ್ ಸ್ವಲ್ಪ ಡಿಸ್ಕ್ರೈಬ್ ಮಾಡ್ರಿ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಬರೀರಿ. ಅವಾಗ ಏನ್ ಅನ್ಸುತ್ತೆ, ನಿಮ್ಮ ಫೀಲಿಂಗ್ಸ್ ಯೂನಿವರ್ಸ್ ಅಥವಾ ಏಂಜಲ್ಸ್ ಜೊತೆ ಫೀಲಿಂಗ್ಸ್ ಕನೆಕ್ಟ್ ಆಗುತ್ತೆ. ಸ್ವಲ್ಪ ಖುಷಿಯಿಂದ ಬರೀರಿ, ನಂಗೆ ಆಲ್ರೆಡಿ ಸಿಕ್ಕಿಬಿಟ್ಟಿದೆ ಅಂತ. ಬೇಜಾರ್ದಲ್ಲೆಲ್ಲ ಹತ್ಕಂತ ಅಯ್ಯೋ ನಂಗೆ ಹಾಗೆ ಇಲ್ಲ ಹಂಗೆ ಹಿಂಗೆ ಅಂತ ಅನ್ಕೊಂಡ್ ಬರಬೇಡಿ. ಆಗುತ್ತೆ, ಇಷ್ಟೆಲ್ಲ ಆಗಿದೆ ಅಂದ್ರೆ ಕನೆಕ್ಟ್ ಆಗಿದ್ದೀರಾ ಅಂದ್ರೆ ನೀವು ಅನ್ಕೊಂಡಿರೋದು ಹಾಗೆ ಆಗುತ್ತೆ. ಹಿಂಗ್ ಗೊತ್ತಿರ್ಬೇಕಾ? ಅದು ಹಿಂಗ್ ಹೋಗಿರುತ್ತ, ಅದ್ ಹಿಂಗ್ ಗೊತ್ತಿದ್ರೆ ಬರ್ತ್ ಮತ್ತೆ ಇನ್ನೇನ್ ಸೌಂಡ್ ಬರಾವಂತೈತೆ ಅವ್ರಿಗೆ. ಮ್ಯೂಟ್ ತೆಗದ್ರ ಹೋಗುತ್ತೆ, ನಿನ್ ವಯಸ್ ಕೇಳ್ತಾವ. ಥ್ಯಾಂಕ್ ಯು ಸೋ ಮಚ್. ನನ್ನ ಕನಸಿನ ಮನೆಯನ್ನು ಕಟ್ಟಿಸಿದ್ದೆ, ತುಂಬಾ ಖುಷಿಯಾಗಿದ್ದೇನೆ, ತುಂಬಾ ಸಂತೋಷದಿಂದ ಮನೆ ಆರಂಭ ಮಾಡಿದ್ದೇನೆ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಈ ಲೆಟರ್ನ ನೀವು 41 ಡೇಸ್ ಇವತ್ತೇನು ಮೆಡಿಟೇಷನ್ ಮಾಡಿಸ್ತೀನಿ ಇದನ್ನ ಹಾಕೊಂಡು ರಿಪೀಟ್ ಅದನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮೆಡಿಟೇಷನ್ ಮಾಡ್ಬೇಕು. ಸೊ ಇದು 41 ಡೇಸ್ ನಾವು ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ರಿಪೀಟೆಡ್ ಆಗಿ ಹೋಗೋದ್ರಿಂದ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದು ಇವರಿಗೆ ಈ ಕೆಲಸ ಬೇಕಾಗಿದೆ ಅಂತಂದು ಅಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾ ಏನು ಬರ್ಸಿರೋದು ಅಂದ್ರೆ, ಈಗ ನಾವು ಬಾಯಲ್ಲಿ ಹೇಳೋದಕ್ಕೂ ನಾವು ಒತ್ತಿ ಇಲ್ಲಿ ವಿತ್ ಫೀಲಿಂಗ್ಸ್ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ಇಲ್ಲಿಂದ ಎನರ್ಜಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗ್ಬಿಟ್ಟು ಈ ಕೆಲಸ ಅವ್ರಿಗೆ ಬೇಕಾಗಿದೆ ಅಂತ ನಮ್ಮ ಮೈಂಡ್ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆನಾ? ಸೊ ಇದನ್ನ 41 ಡೇಸ್ ಇವತ್ತು ಗೈಡ್ ಮಾಡ್ತೀನಿ. ಹಾ ಸರ್, ಯಾವ ಟೈಮಲ್ಲಿ ಮಾಡ್ಬೇಕು ಅಂತ? ಅದು ನಿಮ್ದು ಸರ್, ಹಂಗೆ ಟೈಮ್ ಅಂತ ಏನಿಲ್ಲ, ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ಮಾಡಿ. ಮಲಗುವಾಗ ಮಾಡಿದ್ರೆ ಬೆಸ್ಟ್ ಸರ್, ಯಾಕೆಂದ್ರೆ ನೈಟ್ ಒಂದ್ ಟೈಮ್ ನೀವು ಹೇಳ್ಕೊಂಡ್ಬಿಟ್ಟು
ಇದನ್ನೆಲ್ಲ ಮತ್ತೆ ಬೇಕಿದ್ರೆ ಓದ್ರಿ, ಯಾಕೆಂದ್ರೆ ನೀವು ಇದನ್ನ ಎಷ್ಟು ನೀವು ರಿಪೀಟ್ ಮಾಡ್ತೀರಾ ಅಷ್ಟು ನಿಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೋಗುತ್ತೆ ಸರ್. ಓಕೆ, ಮಲಗುವಾಗ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮಾಡಿ. ಓಕೆ, ಇವಾಗ ಮೆಡಿಟೇಷನ್ ಮಾಡೋಣ. ಓಕೆ ಓಕೆ, ಮ್ಯೂಸಿಕ್ ಮ್ಯೂಸಿಕ್ ಸೈಲೆಂಟ್ ಆಗಿರೋ ಮ್ಯೂಸಿಕ್ ಹಾಕ್ರಿ ಮೇಡಮ್, ಯಾಕೆಂದ್ರೆ ಗೈಡೆನ್ಸ್ ತುಂಬಾ ಮಾಡ್ತೀನಿ. ಓಕೆ ಎಲ್ರು ಮ್ಯಾಮ್ ಹಲೋ. ಹಾ ಹೇಳ್ರಿ. ಹೇಳಿ. ಹಾ ಇದು ಹೇಳಿ. 41 days ಆಗಿಂದ 41 days ಆಗಿಂದ ಅದು ಪೇಪರ್ ಏನ್ ಮಾಡ್ಬೇಕು ಮತ್ತೆ ಲೆಟ್ರ್? ಆಮೇಲೆ ಮೇಡಮ್ ನೀವು ಇವಾಗ ಅದು ಒಂದು ಇದು ಮಾಡಿ, ನೆಕ್ಸ್ಟ್ ಇವಾಗ ಮೆಡಿಟೇಷನ್ ಮಾಡಿ ಲಾಸ್ಟ್ ಹೇಳ್ತಾರ ಅವರು. ಹಾ ಓಕೆ ಸಾರಿ ಮ್ಯಾಮ್. ಸೊ ಎಲ್ರು ಇವಾಗ ನಿಧಾನವಾಗಿ ಫಸ್ಟ್ 2 ಕಾಲುಗಳನ್ನು ಕ್ರಾಸ್ ಮಾಡಿ, 2 ಕೈಗಳನ್ನು ಜೋಡಿಸ್ಕೊಳ್ಳಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ. ಮ್ಯೂಸಿಕ್ ಸೌಂಡ್ ಸರಿ ಇದೆಯಲ್ಲ ಮೇಡಮ್? ಓಕೆ ಮೇಡಮ್, ಸಾಕು ಅಷ್ಟು ಕರೆಕ್ಟ್. ಓಕೆ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಮೈಂಡ್. Observe a breath. ಸೊ ಬೆಳಗಿನಿಂದ ಕೆಲಸ ಮಾಡಿ ಎಲ್ಲ ಒತ್ತಡಗಳಿಂದ ಸಾಕಾಗಿರ್ತೀರ. ಸೊ ಇವಾಗ ಏನ್ ಮಾಡ್ತೀರಾ, ಜಸ್ಟ್ ನಿಮ್ಮ ದೇಹಕ್ಕೆ ಹೇಳಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಸೊ ಎಲ್ಲ ಕೆಲಸದ ಒತ್ತಡಗಳಿಂದ, ಎಲ್ಲ ಯೋಚನೆಗಳಿಂದ, ಎಲ್ಲದರಿಂದ ಹೊರ ಬನ್ನಿ. ಸೊ ನಿಮ್ಮ ಮನಸ್ಸಿಗೆ ಹೇಳಿ, ನಾನಿವತ್ತು ಧ್ಯಾನವನ್ನು ಮಾಡಬೇಕು. ಈ ಧ್ಯಾನಕ್ಕೆ ನಿನ್ನ ಸಂಪೂರ್ಣ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ಳಿ, ನಿಮ್ಮ ದೇಹಕ್ಕೆ ಕೇಳ್ಕೊಳ್ಳಿ. ಈ ದಿನ ನಮ್ಮೆಲ್ಲರ ಜೀವನವನ್ನು ಆನಂದಮಯವಾಗಿ ನಾವು ಮಾಡ್ಕೊಳ್ಬೇಕು ಅಂದ್ರೆ ನಾವು ಸಿರಿ ಸಂಪತ್ತನ್ನು ನಾವು ಬರಮಾಡಿಕೊಳ್ಳೋಣ. ಓಕೆ, ಸೊ ಇವತ್ತಿನ ಧ್ಯಾನವನ್ನು ಅದ್ಭುತವಾಗಿ ಮಾಡೋಣ. ಈ ನಮ್ಮ ಧ್ಯಾನಕ್ಕೆ ನಮ್ಮೆಲ್ಲರ ಗುರುಗಳಾದ ಪಿತಾಮಹ ಪತ್ರಿಜಿ, ಮಹಾವತಾರ್ ಬಾಬಾಜಿ, ರಾಂಪ ಮಾಸ್ಟರ್, ನಮ್ಮ ಮನೆಯ ದೇವರುಗಳು,
ನಮ್ಮ ತಂದೆ ತಾಯಿ ಎಲ್ಲರನ್ನು ಈ ಧ್ಯಾನಕ್ಕೆ ಇನ್ವೈಟ್ ಮಾಡೋಣ. ಹಾಗೇನೆ ಎಲ್ಲ ಏಂಜಲ್ಸ್, ಎಲ್ಲ ದೇವದೂತರನ್ನು, ಏಂಜಲ್ಸ್ ಫ್ರಮ್ ದಿ ಏಂಜಲಿಕ್ ವರ್ಲ್ಡ್ ಎಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಹೃದಯಪೂರ್ವಕವಾಗಿ ಇನ್ವೈಟ್ ಮಾಡೋಣ. ಮನಸ್ಸಲ್ಲಿ ಹೇಳ್ಕೊಳ್ಳಿ, ಮನಸ್ಸ ವಾಚ ಕರ್ಮಣ ನಿಮ್ಮನ್ನು ಪ್ರೀತಿಯಿಂದ ನನ್ನ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮನಸ್ಸ ವಾಚ ಕರ್ಮಣ ನಿಮ್ಮನ್ನ ಪ್ರೀತಿಯಿಂದ ನನ್ನ ಲೈಫ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಿಯರ್ ಏಂಜಲ್ಸ್, ನಿಮ್ಮ ಪ್ರೀತಿ, ನಿಮ್ಮ ಕಾಂತಿ, ನಿಮ್ಮ ಜ್ಞಾನ ಎಲ್ಲವನ್ನು ಕೂಡ ನಿರಂತರವಾಗಿ ನನ್ನ ಕಡೆ ಹರಿದು ಬರ್ತಾ ಇರಲಿ ಎಂದು ಕೇಳ್ಕೊಳ್ಳಿ. ಡಿಯರ್ ಏಂಜಲ್ಸ್, ನಿಮ್ಮ ಪ್ರೀತಿ, ಕಾಂತಿ, ನಿಮ್ಮ ಜ್ಞಾನ ಎಲ್ಲವನ್ನು ಕೂಡ ನಿರಂತರವಾಗಿ ನನ್ನ ಕಡೆ ಹರಿದು ಬರ್ತಾ ಇರಲಿ. ಬ್ರಹ್ಮಾಂಡದಿಂದ ಸಾಕಷ್ಟು ವಿಶ್ವಶಕ್ತಿಯು ನಮ್ಮೊಳಗಡೆ ಹರಿತಾ ಇದೆ. ಸಂಪೂರ್ಣವಾಗಿ ಉಸಿರಿನ ಕಡೆ ಗಮನ ಕೊಡಿ. ಏನೇ ಯೋಚನೆ ಬಂದ್ರೂ ಕೂಡ ನಿಮ್ಮ ಉಸಿರಿನ ಕಡೆ ಗಮನ ಕೊಡಿ.
ಆ ಯೋಚನೆನ ಅಲ್ಲಿಗೆ ಕಟ್ ಮಾಡಿ, ಮತ್ತೆ ಉಸಿರಿನ ಕಡೆ ಗಮನ ಕೊಡಿ. ಹಾಗೆ ಆಸ್ಟ್ರಲ್ ಎನರ್ಜಿ ಮಾಸ್ಟರ್ಸ್ ಅನ್ನ ಇನ್ವೈಟ್ ಮಾಡೋಣ. ಅಷ್ಟಲಕ್ಷ್ಮಿಯರು, ಕುಬೇರ, ಲಕ್ಷ್ಮೀನಾರಾಯಣ, ಹಾಗೆ ಯಾರ್ಯಾರು ಈ ಧ್ಯಾನಕ್ಕೆ ಸಹಾಯ ಮಾಡಲು ಸಿದ್ಧರಿದ್ದಾರೋ ಎಲ್ಲರನ್ನು ಇನ್ವೈಟ್ ಮಾಡೋಣ. ಕೇಳ್ಕೊಳ್ಳಿ ಇವ್ರ ಹತ್ರ, ನಿಮ್ಮೆಲ್ಲರ ಚೈತನ್ಯದೊಂದಿಗೆ ನನ್ನ ಚೈತನ್ಯವು ಒಂದುಗೂಡಿ ಧ್ಯಾನವನ್ನು ಮಾಡಲಿ. ಓಕೆ, ಧ್ಯಾನವನ್ನು ಮಾಡೋಣ ಅಂತ ಕೇಳ್ಕೊಳ್ಳಿ. ಹಾಗೆ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಸಂಪತ್ತನ್ನು ಹರಿಸೋಕೆ, ನನ್ನ ಜೀವನದಲ್ಲಿ ಸಕಲ ಸಂಪತ್ತನ್ನು ಹರಿಸೋಕೆ ಈ ವಿಶ್ವದಲ್ಲಿರೋ ಹೈಯರ್ ಡೈಮೆನ್ಷನಲ್ ಮಾಸ್ಟರ್ಸ್, ಈ ವಿಶ್ವದಲ್ಲಿರುವಂತಹ ಹೈಯರ್ ಡೈಮೆನ್ಷನಲ್ ಮಾಸ್ಟರ್ಸ್ ಎಲ್ಲರನ್ನು ಇನ್ವೈಟ್ ಮಾಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಸಕಲ ಸಂಪತ್ತನ್ನು ಹರಿಸೋಕೆ ಈ ವಿಶ್ವದಲ್ಲಿರೋ ಹೈಯರ್ ಡೈಮೆನ್ಷನಲ್ ಮಾಸ್ಟರ್ಸ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ನನ್ನ ಈ ಸಂಕಲ್ಪವನ್ನು ನೆರವೇರಿಸಬೇಕು ಅಂತ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಹೇಳ್ಕೊಳ್ಳಿ, ನನ್ನ ಈ ಸಂಕಲ್ಪವನ್ನು ನೆರವೇರಿಸಬೇಕು ಅಂತ ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ.
ಅದು ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಂತ ಹೇಳ್ಕೊಬೇಕು ನೀವು. ಮಾಸ್ಟರ್ಸ್ ಜೊತೆ ನಿಮ್ಮ ಏನೇ ಭಾವನೆಗಳಿದ್ರು ಹಂಚ್ಕೊಳ್ಳಿ. ಸೊ ಇವರು ಆರ್ಕೇಂಜಲ್ ಏರಿಯಲ್ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ, ಫಸ್ಟ್ ನೀವು ಎಲ್ಲದನ್ನ ಅವ್ರ ಹತ್ರ, ತಂದೆ ತಾಯಿ ಹತ್ರ ಹೇಳ್ಕೊಂಡಂಗೆ ಎಲ್ಲದನ್ನು ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿ. ಏನೇನೆಲ್ಲ ಆಗಿದೆ ನಿಮ್ಮ ಲೈಫಲ್ಲಿ, ಇನ್ನ ಏನಾಗ್ಬೇಕು ಅಂದ್ರೆ ನಿಮ್ಮಲ್ಲಿ ಇರುವಂತಹ ಬ್ಲಾಕೇಜಸ್ ಎಲ್ಲಾನು ಒಬ್ಬರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗೋರ ಆಗುತ್ತೆ. ಸೊ ಎಷ್ಟೋ ವಿಷಯಗಳನ್ನು ಎಲ್ಲರ ಹತ್ರನೂ ಹೇಳ್ಕೊಳಕ್ಕಾಗಿರಲ್ಲ, ಅದನ್ನ ಹಾಗೆ ಇಟ್ಕೊಂಡಿರ್ತೀರ. ಆಗೇನಾಗುತ್ತೆ, ನಿಮ್ಮೊಳಗಡೆ ತುಂಬಾ ಬ್ಲಾಕೇಜಸ್ ಇರುತ್ತೆ. ಹಂಗಾಗಿ ನಿಮ್ಮಲ್ಲಿ ಸ್ಟ್ರಕ್ ಆಗ್ತಾ ಹೋಗುತ್ತೆ ಲೈಫ್. ಮುಂದುವರಿಯೋದಕ್ಕೆ ಆಗೋದಿಲ್ಲ, ಅಲ್ಲಿಗೆನೆ ನಿಂತಿರುತ್ತೆ ನಿಮ್ ಜೀವನ. ಅದನ್ನೇ ಪದೇ ಪದೇ ಗೊಣಗ್ತಾ ಇರ್ತೀರ, ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೀರ. ಸೊ ಇವಾಗ ನಿಮಗೆ ಬೆಸ್ಟ್ ಫ್ರೆಂಡ್ ನಿಮ್ಮ ತಂದೆ ತಾಯಿ, ಏನೋ ಒಂದು ಅನ್ಕೊಳ್ಳಿ, ನಿಮ್ಗೆ ಏನ್ ಬೆಸ್ಟ್ ಅನ್ಸುತ್ತೆ ಅದನ್ನ ಅನ್ಕೊಂಡು ಆರ್ಕೇಂಜಲ್ ಏರಿಯಲ್ ಹತ್ರ, ಎಲ್ಲ ಏಂಜಲ್ಸ್ ಇದ್ದಾರೆ, ಮನಸ್ಪೂರ್ವಕವಾಗಿ ಹೇಳ್ಕೊಳ್ಳಿ. ಹಾಗೆ ನನ್ನಲ್ಲೇ ಇರುವ ಸರಿಯಲ್ಲದ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು ನನ್ನ ಆತ್ಮದ ಮೂಲೆ ಮೂಲೆಗಳಿಂದ ಈ ಕ್ಷಣವೇ ಸಂಪೂರ್ಣವಾಗಿ, ಶಾಶ್ವತವಾಗಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಓಕೆ, ನಿಮ್ಮೊಳಗಡೆ ನೀವು ಹೇಳ್ಕೊಂತ ಬನ್ನಿ, ನನ್ನಲ್ಲೇ ಇರುವ ಸರಿಯಲ್ಲದ ಆಲೋಚನೆಗಳು, ಭಾವನೆಗಳು, ನಂಬಿಕೆಗಳು ನನ್ನ ಆತ್ಮದ ಮೂಲೆ ಮೂಲೆಗಳಿಂದ ಈ ಕ್ಷಣವೇ ಸಂಪೂರ್ಣವಾಗಿ, ಶಾಶ್ವತವಾಗಿ ಬಿಡುಗಡೆ ಮಾಡ್ತಾ ಇದ್ದೇನೆ. ಇವೆಲ್ಲವೂ ಕೂಡ ನನ್ನಿಂದ ಸಂಪೂರ್ಣವಾಗಿ ತೊಲಗಿ ಹೋಗಲು ಬಿಡುತ್ತಿದ್ದೇನೆ. ಸೊ ಅಂದ್ರೆ ನಿಮ್ಮಲ್ಲಿರುವಂತಹ ಬ್ಲಾಕೇಜಸ್ ಎಲ್ಲಾನು ಇವತ್ತು ಬಿಟ್ಟಾಕ್ಬಿಡಿ, ಬಿಟ್ಕೊಟ್ಬಿಡಿ. ಸೊ ಇಷ್ಟೊತ್ತವರೆಗೂ ಏಂಜಲ್ಸ್ ಹತ್ರ ಎಲ್ಲದನ್ನು ಹೇಳ್ಕೊಂಡಿದ್ದೀರ.
ಏನೇ ಬ್ಲಾಕೇಜಸ್ ಇದ್ರೂ ಕೂಡ ಇವತ್ತೆಲ್ಲದು ತೊಲಗಿ ಹೋಗುತ್ತೆ. ಹಾಗೆ ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ ಹಣಕಾಸಿನ ಎಲ್ಲಾ ಬ್ಲಾಕೇಜಸ್ ಅನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಹಣಕಾಸಿನ ಎಲ್ಲಾ ಬ್ಲಾಕೇಜಸ್ ಅನ್ನು ಕ್ಲಿಯರ್ ಮಾಡ್ತಾ ಇದ್ದೇನೆ. ನನ್ನ ಜೀವನದ ಹಣಕಾಸಿನ ಎಲ್ಲ ಬ್ಲಾಕೇಜಸ್ ಅನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ತಾ ಇದ್ದೇನೆ. ನೀವು ಎಷ್ಟು ರಿಪೀಟ್ ಮಾಡ್ತಾ ಹೋಗ್ತೀರಾ ಅಷ್ಟುನು ಸಬ್ ಕಾನ್ಶಿಯಸ್ ಮೈಂಡ್ ಬಿಲೀವ್ ಮಾಡ್ತಾ ಹೋಗುತ್ತೆ. ಸೊ ಎಲ್ಲ ಬ್ಲಾಕೇಜಸ್ ಇವತ್ತಿಗೆ ಕ್ಲಿಯರ್ ಆಯ್ತು. ಇವಾಗ ಸಂಪೂರ್ಣವಾಗಿ ನೀವು ವಿಶ್ವಾಸವನ್ನು ಇಡಬೇಕು. ಏನನ್ನ ನೀವು ಸಂಕಲ್ಪ ಮಾಡ್ಕೊಂಡಿದ್ದೀರಾ, ಸೊ ಲೆಟರ್ ಅಲ್ಲಿ ಏನ್ ಬರ್ದಿದ್ದೀರಾ ಅದ್ರ ಮೇಲೆ ಸಂಪೂರ್ಣವಾಗಿ ದೃಢ ಸಂಕಲ್ಪದಿಂದ ಇದು ಕೆಲಸ ಆಗಿದೆ ಅಂತ ನಂಬಬೇಕು ನೀವು. ನೀವೆಲ್ಲ ಏನ್ ಅನ್ಕೊಂಡಿದ್ದಾರ ಜಸ್ಟ್ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ನನ್ನ ಜೀವನದಲ್ಲಿ ಹಣವು ಸಾಕಷ್ಟು ಹಣವು ಹರಿದು ಬರ್ತಾ ಇದೆ. ವಿಜುವಲೈಸ್ ಮಾಡ್ಕೊಳ್ಳಿ. ಯೂನಿವರ್ಸ್ ಇಂದ ನೀರು ಹರಿದಷ್ಟು ಸರಾಗವಾಗಿ ನನ್ನ ಜೀವನಕ್ಕೆ ಹಣವು ಹರಿದು ಬರ್ತಾ ಇದೆ.
ಫೀಲ್ ಆಗ್ಬೇಕು, ಖುಷಿ ಅನ್ಸ್ಬೇಕು ನಿಮ್ಗೆ. ಆ ಹಣವನ್ನು ನೋಡ್ತಾ ಇದ್ದಂಗೆ ನೀವು ತುಂಬಾ ಖುಷಿಯಾಗಿ ಫೀಲ್ ಆಗ್ಬೇಕು. ಕೃತಜ್ಞತೆ ತಿಳಿಸ್ಬೇಕು ಮಾಸ್ಟರ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಯೂನಿವರ್ಸ್, ನಿಮ್ಗೆ ಇಷ್ಟೆಲ್ಲ ಸಂಪತ್ತು ಸಮೃದ್ಧಿಯನ್ನ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ತಿಳಿಸಿ. ಹಾಗೆ ಆ ಹಣದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಮಾಡ್ಕೊಳ್ತಿದ್ದೀರಾ, ಎಷ್ಟೆಲ್ಲ ಖುಷಿಯಾಗಿದ್ದೀರಾ, ಮನೆ ಕಟ್ಟಿದ್ದೀರಾ. ಸೊ ಒಂದು ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಸಾಧನೆ ಮಾಡ್ತಾ ಇದ್ದೀರಾ. ಸೊ ಮನೆ ಅಂದವರಿಗೆ ಮನೆ ಇದೆ, ಮನೆ ಕಟ್ಕೊಂಡಿದ್ದೀರಾ. ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪ್ ಮನೆ ಕಟ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ. ಹಾಗೇನೆ ನಮ್ಮ ಪತ್ರಿಜಿಯವರ ಸಂಕಲ್ಪದಂತೆ ನಿಮ್ಮ ಮನೆಯ ಮೇಲೆ ಒಂದು ಪಿರಾಮಿಡ್ ಅನ್ನು ಕಟ್ಟಿದ್ದೀರಾ. ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ಎಲ್ಲ ಪಿರಾಮಿಡ್ ಮಾಸ್ಟರ್ಸ್ ನಿಮ್ಮ ಮನೆಗೆ ಬಂದಿದ್ದಾರೆ. ತುಂಬಾ ಖುಷಿ ಪಡ್ತಾ ಇದ್ದೀರಾ. ನಾನು ಸುಂದರವಾದ ಮನೆ ಕಟ್ಟಿದ್ದೀನಿ, ಜೊತೆಗೆ ಪಿರಾಮಿಡ್ ಅನ್ನು ಕಟ್ಟಿದ್ದೀನಿ. ಸೊ ನಮ್ಗೆ ಬ್ರಹ್ಮಾಂಡದಿಂದ ಬಂದಿರುವ ದುಡ್ಡಿನಿಂದ ಇಷ್ಟೆಲ್ಲ ಖುಷಿಯಾಗಿ ಸಂತೋಷದಿಂದ ಇರೋದಕ್ಕೆ ಸಾಧ್ಯವಾಯ್ತು ಅಂತ ಕೃತಜ್ಞತೆ ತಿಳಿಸ್ತಿದ್ರ. ಸೊ ಕೆಲವರಿಗೆ ಜಾಬ್ ಬೇಕಾಗಿರುತ್ತೆ, ಅವರು ಕೂಡ ಏಂಜಲ್ಸ್ ಹೆಲ್ಪ್ ತಗೊಂಡು ನಿಮಗೆ ಇಷ್ಟವಾದ ಕಂಪನಿ, ನಿಮಗೆ ಎಷ್ಟು ಸ್ಯಾಲ್ರಿ ಬೇಕು ಅಷ್ಟನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಕಂಪನಿಯಲ್ಲಿ ನಾನು ಇಷ್ಟು ಸ್ಯಾಲ್ರಿಯನ್ನು ತಗೊಂಡಿದ್ದೀನಿ. ಸೊ ಈ ಹಣದಿಂದ ನನ್ನ ಮನೆ, ನನ್ನ ಇಷ್ಟ ಕಷ್ಟಗಳು ಎಲ್ಲದರಿಂದನೂ ತುಂಬಾ ಖುಷಿಯಾಗಿದ್ದೀನಿ ಅಂತಂದು ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ಏನೆಲ್ಲ ಸಂಕಲ್ಪ ಮಾಡಿದಿರ ಎಲ್ಲಾನು ವಿಜುವಲೈಸ್ ಮಾಡ್ಕೊಂಡು ನಿಮ್ಮ ಭಾವನೆಗಳು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಟಚ್ ಆಗ್ಬೇಕು. ಹಾಗೆ ನೀವು ಫೀಲ್ ಆಗ್ಬೇಕು, ತುಂಬಾ ಖುಷಿಯನ್ನು ಅನುಭವಿಸಿ.
ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಸೊ ವಿಶ್ವದಿಂದ ಬಂದಿರುವಂತ ಹಣದಿಂದ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡಿಕೊಂಡು ಇನ್ನೊಂದು 4 ಜನಕ್ಕೆ ಹಂಚುವಷ್ಟು ನಿಮಗೆ ವಿಶ್ವವು ಕೊಡ್ತಾ ಇದೆ. ನೀವು ಇದನ್ನ ಮನಸ್ಪೂರ್ವಕವಾಗಿ ನಂಬಬೇಕು. ವಿಶ್ವಾಸದಿಂದ ನಂಬಿದ್ರೆ ಮಾತ್ರ ನಿಮ್ಮ ಸಂಕಲ್ಪ ಸಿದ್ಧಿ ಆಗುತ್ತೆ. ನಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿದಂತಹ ಎಲ್ಲ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ. ಆರ್ಕೇಂಜಲ್ ಏರಿಯಲ್, ಆರ್ಕೇಂಜಲ್ ಮೈಖೇಲ್, ಆರ್ಕೇಂಜಲ್ ಮೆಟಾಟ್ರಾನ್, ಎಲ್ಲ ಏಂಜಲ್ಸ್ಗೂ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿ. ತುಂಬಾ ಖುಷಿಯಿಂದ ಹೇಳಿ. ಅವರ ಇದ್ದುದಕ್ಕೇನೆ ಇಷ್ಟು ನಾವು ಶಾಂತವಾಗಿ ಸಮಾಧಾನದಿಂದ ಆತ್ಮವಿಶ್ವಾಸದಿಂದ ನಮ್ಮ ಸಂಕಲ್ಪವನ್ನು ಅವರಿಗೆ ಒಪ್ಪಿಸಿದೀವಿ. ಸೊ ಇವಾಗ ಏನಿದ್ರು ಏಂಜಲ್ಸ್ ಕೆಲಸ. ಸೊ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ, ಅವರಿಗೇನೆ ಎಲ್ಲ ಕೆಲಸ ಒಪ್ಸಿದ್ದೀರಾ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಿ. ಹಾಗೇನೆ ಇಲ್ಲಿಯವರೆಗೂ ನಮಗೆ ಧ್ಯಾನಕ್ಕೆ ಸಪೋರ್ಟ್ ಅಂಡ್ ನಮ್ಮ ಜೊತೆ ಧ್ಯಾನ ಮಾಡಿದಂತಹ ನಮ್ಮ ಗುರುಗಳು ಪತ್ರಿಜಿ, ಮಹಾವತಾರ್ ಬಾಬಾಜಿ, ರಾಂಪಾ ಮಾಸ್ಟರ್,
ಮನೆ ದೇವರು, ತಂದೆ ತಾಯಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಕೃತಜ್ಞತೆ ತಿಳಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ. ಇಲ್ಲಿಯವರೆಗೂ ಸಹಕರಿಸಿದಂತ ನಿಮ್ಮ ದೇಹಕ್ಕೆ, ಪ್ರತಿಯೊಂದು ಅಂಗಗಳಿಗೂ ಧನ್ಯವಾದ ಹೇಳಿ. ನಾವು ಎಷ್ಟು ಕೃತಜ್ಞರಾಗಿರ್ತೀವಿ ಅಷ್ಟು ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರ್ತೀವಿ. ಆದಷ್ಟು ನಾವು ಒಂದು ಪ್ರತಿಯೊಂದು ಚಿಕ್ಕದಾಗಿರ್ಬೋದು ಎಲ್ಲದಕ್ಕೂ ನಾವು ಗ್ರೇಟ್ಫುಲ್ ಆಗಿರ್ಬೇಕು, ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು. ಓಕೆನಾ? ಸೊ ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ತಿಳಿಸಿ. ಹಾಗೆ ನಿಮ್ಮ ಸಹಜ ಸ್ಥಿತಿಗೆ ಬನ್ನಿ. ಹಾಗೆ ನಿಧಾನವಾಗಿ ನಿಮ್ಮ ಕೈಗಳನ್ನು ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ಕೈ ನೋಡ್ತಾ ಕಣ್ಣುಗಳನ್ನು ಬಿಡಿ. ನೀರು ಕುಡೀರಿ ಸ್ವಲ್ಪ. ಎಲ್ರು ಸಹಜ ಸ್ಥಿತಿಯಲ್ಲಿ ಇದ್ದೀರಾ ಅನ್ಕೊಂಡಿದೀನಿ, ಯಾಕಂದ್ರೆ ಯಾರು ಕಾಣ್ತಿಲ್ಲ. ಓಕೆ, ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಡೀಪ್ ಹೋಗಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ನಿಮ್ ಎಕ್ಸ್ಪೀರಿಯನ್ಸ್ ಯಾಕೋತೀರಾ? ನಮಸ್ತೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಒಂದು ಬೆಳಕು ಕಾಣಿಸ್ತು ಮೇಡಮ್. ಹೌದು, ಕನೆಕ್ಟ್ ಆಗಿದ್ದೀರಾ ಅಂತ. ಫುಲ್ ಬೆಳಕು. ಅದೇ ಒಂಥರ ಖುಷಿ ಕೊಡ್ತು ನಂಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಮತ್ತೆ ಯಾರಾದ್ರು? ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ. ಫುಲ್ ಒಂಥರ ಡೀಪ್ ಆಗಿ ಹೋಗಿದ್ವಿ, ಏನೋ ಒಂಥರ ಫ್ರೆಶ್ ಅನಿಸ್ತಾ ಇತ್ತು, ಒಳ್ಳೆ ಖುಷಿ ಫೀಲ್ ಆಗ್ತಿತ್ತು ಮೇಡಮ್ ನನಗಂತೂ. ಮೇಡಮ್ ನಿನ್ನೆ ಹೇಳಿದ್ರಲ್ಲ ಇದು ಗಾರ್ಡಿಯನ್ಸ್ ಅಂತ ಹೇಳ್ಬಿಟ್ಟು, ಅವ್ರು ನಾನು ನಿನ್ನೆ ಹೇಳ್ಕೊಂಡಿದ್ದೆ ನನಗೆ ಚಿಟ್ಟೆ ರೂಪದಲ್ಲಿ ಬರ್ಬೇಕು, ಯಾಕಂದ್ರೆ ನಮ್ಮನೆ ಸರೌಂಡಿಂಗ್ ಅಂತ ಕಾಣದೇ ಅಪರೂಪ. ಇವತ್ತು ಬಂದಿತ್ತು ಮೇಡಮ್, ಬ್ಲಾಕ್ ಕಲರ್ ಅಲ್ಲಿ ಚಿಟ್ಟೆ ಬಂದಿತ್ತು ಮೇಡಮ್. ನಾನೇ ಹತ್ರನೇ ಕಾಂಪೌಂಡ್ ಒಳಗೆ ಸುತ್ತರಿಯೋದು ಮೇಡಮ್. ಅದು ನಾನು ಅವಾಗ ತುಂಬಾ ನೆನ್ಸ್ಕೊಂಡೆ ಮೇಡಮ್ ನಿಮ್ಮನ್ನ. ಚೆನ್ನಾಗಿತ್ತು ಮೇಡಮ್. ಅವಾಗ ಏನಾದ್ರು ಪ್ರೇಯರ್ ಮಾಡ್ಕೊಂಡ್ಬಿಡಿ, ಹೇಳ್ಕೊಂಡೆ ಮೇಡಮ್, ಕೇಳ್ಕೊಳ್ಳಿ. ಒಳಗ್ ಬನ್ನಿ ನಮಗೆ ಸಮೃದ್ಧಿ ಕೊಡ್ರಿ ಅಂತ ಹೇಳಿ ಹೇಳ್ಕೊಂಡೆ ಅದಕ್ಕೆ. ಮೆಸೇಜ್ ಏನಾದ್ರು ಕೊಡಕ್ ಬಂದಿದ್ದೀರಾ ಅಂತಾನು ಕೇಳ್ಬೋದು. ಏನೋ ಒಂದು ನಿಮ್ಗೆ ಏನ್ ಅನ್ಸುತ್ತೆ ಆ ಟೈಮಲ್ಲಿ ಕೇಳ್ಬಿಡಿ, ಅದು ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ.
ತುಂಬಾ ಚೆನ್ನಾಗಿತ್ತು ಮೇಡಮ್ ಧ್ಯಾನ ಇವತ್ತು. ಆಮೇಲೆ ಹೌದು, ಥ್ಯಾಂಕ್ ಯು ಮೇಡಮ್. ಆಮೇಲೆ ಇನ್ನೊಂದ್ ಏನಂದ್ರೆ ಏಂಜಲ್ಸ್ ಸಡನ್ ಆಗಿ ಏನಾದ್ರೂ ನೀವು ಒಂದು ಕೀ ಏನಾದ್ರೂ ಇಟ್ಟಿರ್ತೀರಾ, ಅಥವಾ ನಿಮ್ದು ಏನೋ ಒಂದು ಇಯರಿಂಗ್ಸ್ ಅಥವಾ ಏನೋ ಒಂದು ಕಳೆದು ಹೋಗಿರುತ್ತೆ, ಆ ಟೈಮಲ್ಲೂ ಕೂಡ ನೀವು ಏಂಜಲ್ಸ್ ಹೆಲ್ಪ್ ತಗೋಬಹುದು. ಬೇಗ ಹೆಲ್ಪ್ ಆಗುತ್ತೆ ಅದು. ಹೆಂಗಂದ್ರೆ ನೀವು ಪ್ರೇಯರ್ ಒಂದ್ ಹತ್ರ ಕುತ್ಕೊಂಡು ಸುಮ್ನೆ ಮನೆಯೆಲ್ಲ ಹುಡ್ಕೋ ಬದಲಾಗಿ ಜಸ್ಟ್ ಕಣ್ ಮುಚ್ಕೊಂಡು ನೀವು ಏಂಜಲ್ಸ್ ನಂಗೆ ಹೆಲ್ಪ್ ಮಾಡಿ, ಟೈಪ್ ಕೀ ಎಲ್ಲ ಇಟ್ಟಿದ್ದೀನಿ, ಕಳ್ದೋಗಿದೆ, ಹುಡ್ಕೊಡಿ ಅಂತ ಅಂದ್ರೆ ನೀವು ಹುಡುಕ್ತಾ ಅದು ಒಂದ್ ಮೂಮೆಂಟ್ ಅಲ್ಲೇನೆ ಇಮ್ಮಿಡಿಯೇಟ್ ಆಗಿ ಅದು ಕೈ ಅಲ್ಲಿಗೆ ಹೋಗುತ್ತೆ. ಇಲ್ಲೇ ಇದೆ ಅಂತ ಇಂಟ್ಯೂಷನ್ ಬರುತ್ತೆ, ಒಳಗಡೆಯಿಂದ ಗಟ್ ಫೀಲಿಂಗ್ ಬರುತ್ತೆ, ಇಲ್ಲಿ ಇದೆ ಹೋಗ್ ನೋಡು ಅಂತ. ಅಥವಾ ನೀವು ಅದು ಹೋಗ್ತಾನೆ ಸಡನ್ ಆಗಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ನಿಲ್ಲಿಸ್ತಾರೆ ಅವರು. ಅದೆಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೊಂದು ಹೇಳೋದ್ ಬಿಟ್ಟಿದ್ದೆ ನಾನು. ಅದನ್ನ ಟ್ರೈ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಅದನ್ನ. ಮೇಡಮ್ ಒಂದ್ ರಿಕ್ವೆಸ್ಟ್ ಅಂದ್ರೆ ಮಾಡ್ಬೋದಾ? ನಾವ್ ಎಲ್ಲಾ ಹಾ ಮೇಡಮ್. ಇಲ್ಲ ಹೇಳಿ ನಾನು ಹಾ, ಆಮೇಲೆ ಹೇಳ್ತೀನಿ. ಕಂಪ್ಲೀಟ್ ಅಂದ್ರೆ ಮಾಡ್ಬಿಡಿ ನೀವು. ಎಲ್ಲಾ ಸಿಚುವೇಶನ್ ಅಲ್ಲಿ ನಾವು ಏಂಜಲ್ಸ್ ಹಾ ಮೇಡಮ್, ಎಲ್ಲಾ ಸಿಚುವೇಶನ್ ಅಲ್ಲಿ ನಾವು ಏಂಜಲ್ಸ್ ಹೆಲ್ಪ್ ನ ನಾವು ಕೇಳ್ಬೋದು. ಸೊ ನಾವು ಫಸ್ಟ್ ನಂದು ಒಂದು ಇಯರಿಂಗ್ ಕಳ್ದಿತ್ತು, ಸೊ ನಾವು ಅವಾಗ ಹೆಲ್ಪ್ ಕೇಳಿದ್ದೆ, ಆಟೋಮೆಟಿಕ್ ಆಗಿ ಸಿಕ್ಕಿತ್ತು. ಅಂಡ್ ಮತ್ತೆ ಕಾಲೇಜಿಗೆ ಹೋಗ್ತಾ ಇದ್ದಾಗ ಬಸ್ ಸಿಕ್ಕಿರ್ಲಿಲ್ಲ, ಸೊ ಬಸ್ಸಿಂದು ಹೆಲ್ಪ್ ಕೇಳಿದೆ. ಸಡನ್ ಆಗಿ ಬಸ್ 5 ಮಿನಿಟ್ಸ್ 10 ಮಿನಿಟ್ಸ್ ಅಷ್ಟೇ ಲೇಟ್ ಆಗುತ್ತೆ, ಬಟ್ ನಮಗೆ ಸೀಟ್ ಬೇಕು, ನಮ್ಗೆ ಹಿಂಗೆ ಕುತ್ಕೊಳ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ನಮಗೆ ಅವ್ರು ರೆಡಿ ಇರುತ್ತೆ. ಆಮೇಲೆ ಯಾರೋ ಒಬ್ರು ಸೈನ್ ಮಾಡೋದಿತ್ತು, ಅವ್ರು ತುಂಬಾ ಕಾಡಿಸ್ತಿದ್ರು. ಇವತ್ತು ಅದು ಮೇನ್ ಇವತ್ತು ಅದು ಕೂಡ ಈಸಿಯಾಗಿ ಆಯ್ತು. ಸೊ ನಾವು ಹೋಗೋದಕ್ಕೂ ಮುಂಚೆನೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಏಂಜಲ್ಸ್ ಹೆಲ್ಪ್ ಕೇಳ್ಕೊಂಡು ಹೋದ್ರೆ ಅಲ್ಲಿ ಹೋಗಿ ಕಾಯೋ ಅವಶ್ಯಕತೆನೇ ಇರಲ್ಲ, ಆಟೋಮೆಟಿಕ್ ಆಗಿ ನಮ್ ಕೆಲಸ ಈಸಿಯಾಗಿ ಆಗುತ್ತೆ. ಸೊ ನೀವು ಹೆಲ್ಪ್ ತಗೊಳ್ಳಿ, ಚೆನ್ನಾಗಿರುತ್ತೆ. ಹೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ ಹಿಂದ್ಗಡೆ ಇರೋ ಪಿಕ್ಚರ್ ಫುಲ್ ನೋಡ್ಬೋದಾ? ನಿಮ್ ಹಿಂದ್ಗಡೆ ಏಂಜಲ್ ಪಿಕ್ಚರ್ ಇದೆ, ನೋಡ್ಬೋದಾ? ಗ್ರೂಪ್ ಅಲ್ಲಿ ಹಾಕ್ತಾರೆ. ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀನಿ ನಾನು. ಅದು ಫುಲ್ ಬರ್ತಾ ಇಲ್ಲ. ಹೌದು ಏಂಜಲ್ಸ್ ಆ ಟೈಪ್ ಇರ್ತಾರಂತೆ ನೋಡಿ, 2 ರೆಕ್ಕೆಗಳಿರುತ್ತಂತೆ. ಥ್ಯಾಂಕ್ ಯು ಮೇಡಮ್. ಯಾರಿಗಾದ್ರೂ ಓಕೆ, ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮ್ಗೆ. ಒಂದ್ ಕೆಲ್ಸಕ್ಕೆ ಹೇಳಿ. ಹೋಗ್ಬೇಕಿತ್ತು, ಬಟ್ ನನಗೆ ಅಲ್ಲಿ ಆ ಕೆಲಸ ಆಗಿರ್ಲಿಲ್ಲ, ಆಗೋದೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಓಕೆನಾ, ನಾನು ಅನ್ಕೊಂಡಿದ್ದೆ ಇವ್ರು ಸಿಗೋದಿಲ್ಲ ಇವತ್ತು, ನನ್ಗೆ ಆ ಕೆಲಸ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಏಂಜಲ್ಸ್ ಯಾವಾಗೂ ನಾನು ಪ್ರೇಯರ್ ಮಾಡ್ತಿರ್ತೀನಿ, ಏನೋ ಒಂದ್ ಕೆಲಸ ಆಗ್ಬೇಕಿತ್ತು ಅಂದ್ರು ನಾನು ಅನ್ಕೊಂತಾ ಇರ್ತೀನಿ. ಬಟ್ ಆ ಟೈಮ್ ಅಲ್ಲಿ ನನಗೆ ಏನೋ ಆಗ್ಬೇಕಿತ್ತು ಅಂತ ಅನ್ಕೊಂಡೆ, ಬಟ್ ಅವ್ರು 1 ವಾರದಿಂದ ಹೋದ್ರು ಸಿಕ್ಕಿರ್ಲಿಲ್ಲ. ಏಂಜಲ್ಸ್ ನನಗೆ ಇವ್ರು ಸಿಗ್ಲೇಬೇಕು, ಇವತ್ ನನಗೆ ಈ ಕೆಲಸ ಆಗ್ಲೇಬೇಕು ಅಂತ ಅನ್ಕೊಂಡು ಹೋಗಿದ್ದೆ. ಬಟ್ ಆ ವ್ಯಕ್ತಿ ನಾನ್ ಅವ್ರ ಮುಂದೆ ಹೋಗೋದ್ಕಿಂತ ಮುಂಚೆ ನನ್ ಮುಂದೆನೆ ಅವ್ರಿದ್ರು. ತುಂಬಾ ಖುಷಿ ಆಯ್ತು. ನಾನ್ ಹೋಗೋದ್ಕಿಂತ ಮುಂಚೆ ಯೂನಿವರ್ಸ್ ಮತ್ತೆ ಏಂಜಲ್ಸ್ ನನಗೆ ಅವ್ರನ್ನೇ ಕಳ್ಸಿಕೊಟ್ಟಿದಾರಲ್ಲ ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು. ಆ ಕೆಲ್ಸ ತುಂಬಾ ದಿನದಿಂದ ಕಾಯ್ತಾ ಇದ್ದೆ, ಆಗದೇ ಇಲ್ಲ, ಹಾಗೆ ಇಲ್ಲ ಅಲ್ಲ, ಹೇಗ್ ಮಾಡೋದು ಅಂತ. ಬಟ್ ಆ ಕೆಲ್ಸ ಆಯ್ತು ಅವತ್ತು. ತುಂಬಾನೇ ಖುಷಿ ಆಗಿತ್ತು. ನನ್ ಖುಷಿ ಅಂದ್ರೆ ಹಿಂಗೆ ಅಂದ್ರೆ ಪ್ರತಿ ಕ್ಷಣನು ಪ್ರತಿ ನಿಮಿಷನೂ ನಾನು ಏಂಜಲ್ಸ್ ನನ್ನ ಬಾಯಲ್ಲಿ ಬರ್ತಾನೆ ಇರ್ತೈತಿ. ಅದೊಂದು ಖುಷಿ ಕೊಡುತ್ತೆ ನನ್ನ ಆ ಟೈಮ್ನ. ಆ ಎಕ್ಸ್ಪೀರಿಯನ್ಸ್ ಪ್ರತಿದಿನ ಅದು ಅನುಭವಿಸೋದ್ರಲ್ಲಿ ಒಂದು ಸುಖ ಇರುತ್ತೆ. ಏಂಜಲ್ಸ್ ಇಲ್ಲ ಅಂತ ಏನೋ ಒಂದು ಶಕ್ತಿ ಇಲ್ಲದ ಅದೃಶ್ಯ ಶಕ್ತಿ ಇಲ್ಲ ಅಂತ ಅನ್ಕೋತಾರೆ, ಬಟ್ ಫೀಲ್ ಆಗುತ್ತಲ್ಲ, ನಾವು ನಂಬಿರ್ತೀವಿ, ಅದು ತುಂಬಾನೇ ಖುಷಿ ಕೊಡುತ್ತೆ. ಆ ಕೆಲ್ಸ ಆಯ್ತು ನನ್ಗೆ ಏಂಜಲ್ ಸಪೋರ್ಟ್ ಇಂದ. ಕಂಗ್ರಾಟ್ಸ್. ಥ್ಯಾಂಕ್ ಯು. ತುಂಬಾ ದಿನ ಆಯ್ತು. ಇಂತ ಸುಮಾರು ನಡೆದಿದೆ ಮೇಡಮ್, ತುಂಬಾನೇ ನಡೆದಿದೆ. ಯಾಕಂದ್ರೆ ನಾವೀಗಾಗಲೇ ತುಂಬಾ ಇದೆ. 2021ರಿಂದನೂ ನಾವು ಸೊ ನಮ್ಗೆ ಯಾವಾಗ ಮಾಸ್ಟರ್ಸ್ ಜೊತೆ ಕನೆಕ್ಟ್ ಇದೇವಲ್ಲ, ನಾವು ಏನಾದ್ರೂ ನಾವು ಅನ್ಕೊಂಡ್ರೆ ಆಗಿದ್ದಾರೆ ಮೇಡಮ್. ಅವಾಗ ಹೇಳಿ ನಾವ್ ಏನಾದ್ರು ಒಂದ್ ಕೆಲ್ಸ ಮಾಡ್ಬೇಕು, ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ನಾವ್ ಹಾಗೆ ಹೋಗಲ್ಲ. ನಾವ್ ಯೂನಿವರ್ಸ್ ಜೊತೆ ಮಾತಾಡಿ, ನಾವು ನಮಗೆ ದೈವಿಕ ಶಕ್ತಿ ಅವ್ರು ಏನು ನಾವು ಮಾಸ್ಟರ್ಸ್ ನ ಇನ್ವೈಟ್ ಮಾಡ್ತೀವಿ, ಅವ್ರನ್ನ ಎಲ್ಲರನ್ನು ಪ್ರೇಯರ್ ಮಾಡಿ ಮುಂದೆ ಹೋಗಿರ್ತೀವಿ. ಆಲ್ಮೋಸ್ಟ್ ನಮಗೆ ಆ ಕೆಲ್ಸ ಬರುತ್ತೆ, ಆಗುತ್ತೆ. ಮತ್ತೆ ನಾವು
ಈ ಗೈಡೆನ್ಸ್ ಈಗ ಇಲ್ಲಿ ಕೂತಿದೀವಿ ಅಂದ್ರೆ ಆ ಮಾಸ್ಟರ್ಸ್ ನಮಗೆ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಆ ನಂಬಿಕೆ ನಮಗಿದೆ, ಆ ಎಕ್ಸ್ಪೀರಿಯನ್ಸ್ ನಮಗಿದೆ. ತುಂಬಾ ಜನಕ್ಕೆ ಹೇಳಿದೀವಿ, ಬಟ್ ಆ ಹೇಳಿರೋದಕ್ಕೂ ಇವಾಗ ನಾವು ಕೂತಿರೋ ಇದಕ್ಕೂ ಮಾಸ್ಟರ್ಸ್ ಸಪೋರ್ಟ್ ನಮಗೆ ತುಂಬಾನೇ ಖುಷಿ ಕೊಡುತ್ತೆ. ನಂಬಿಕೆ ನೋಡಿ, ಏನೇ ಇದ್ರು ಒಂದು ನಂಬಿಕೆ. ನಾವು ನಂಬಿದ್ದೀವಲ್ಲ, ಅದು ಸಂಪೂರ್ಣವಾಗಿ ನಂಬಿ ನಾವು ಮುಂದೆ ಹೋಗ್ಬೇಕು. ಖಂಡಿತ ಅದು ಓಕೆ, ಹೇಳಿ ಮೇಡಮ್. ನಿಮ್ಮಿಬ್ರಿಂದ ತುಂಬಾ ಚೆನ್ನಾಗಿ ಅದು ಅರ್ಥಗರ್ಭಿತವಾಗಿ ತೋರಿಸ್ತಾ ಇದೆ ಅದು. ನೀವಿಬ್ರು ಮಾಡ್ತಿರೋದು. ಥ್ಯಾಂಕ್ ಯು ಮೇಡಮ್. ಆ ಯೂನಿವರ್ಸ್ ಸಪೋರ್ಟ್ ಇಂದ, ನಿಮ್ಮ ಶ್ರಮದಿಂದ, ತಂದೆ ತಾಯಿಗಳ ಆಶೀರ್ವಾದದಿಂದ ಎಲ್ಲವೂ ಇಲ್ಲಿವರೆಗೂ ಇನ್ನೂ ಮುಂದೆ ಚೆನ್ನಾಗಿ ಬೆಳೀರಿ. ಆ ಯೂನಿವರ್ಸ್ ಕೃಪೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಿಮ್ಮ ಆಶೀರ್ವಾದ. ಇಲ್ಲ ಇಲ್ಲ, ನಮ್ಮ ಆಶೀರ್ವಾದಕ್ಕಿಂತ ಮೇಲ್ಗಡೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಜವಾಗ್ಲೂ ಖುಷಿ ಆಗತ್ತೆ. ಹಾ, ಹೇಳಿ ಮೇಡಮ್. ಖುಷಿ ಆಗತ್ತೆ. ಇದೇ ಹೇಳಿ ಹೇಳಿ. ಅವಾಗ್ಲೇ ಸುಮಾ ಮೇಡಮ್ ಕೇಳಿದ್ರು, 41 ಡೇಸ್ ಆದ್ಮೇಲೆ ಪೇಪರ್ನ ಜಸ್ಟ್ ಅದನ್ನ ಸುಟ್ಟು ಬಿಡಿ ಅಥವಾ ಪ್ರೂಫ್ಗೆ ಇಟ್ಕೊಂಡಿರಿ. ನಾನು ಏಂಜಲ್ಸ್ ವರ್ಕ್ಶಾಪ್ ಅಲ್ಲಿ ಇದನ್ನ ಮ್ಯಾನಿಫೆಸ್ಟ್ ಮಾಡಿದ್ದೆ, ಸಕ್ಸಸ್ ಆಯ್ತು ಅಂತ ನಿಮ್ ಪ್ರೂಫ್ ಇಟ್ಕೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅದು ವರ್ಕ್ ಆಗಿರುತ್ತೆ. ಸುಟ್ಟು ಬಿಟ್ಟು ಅಥವಾ ನೀರಿಗೆ ಹಾಕ್ಬಿಡಿ, ನಡೆಯುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ, 31 ಡೇಸ್ ಕಂಟಿನ್ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಅನ್ಕೊಂಡ್ರೆ ಸಂಕಲ್ಪ ಅದು ನೆರವೇರುತ್ತೆ ಮೇಡಮ್. ಓಕೆ ಮ್ಯಾಮ್, ಮಾಡ್ತೀವಿ ಮ್ಯಾಮ್. ಓಕೆ, ಮತ್ತೆ ಏನಾದ್ರು ಡೌಟ್ ಇದೆ ಯಾರಾದ್ರೂ? ಓಕೆನಾ? ಓಕೆ ಸರಿ, ಥ್ಯಾಂಕ್ ಯು. ಓಕೆ, ಯಾರಾದ್ರೂ Thank you, ma'am. ಮಾತಾಡ್ತೀರಾ ಅಥವಾ ಸೆಷನ್ ಮುಗಿಸೋಣ? ಏನು ಹೇಳಿ ಬೇಗ. ಮೇಡಮ್, ನಾವು ಇವತ್ತು ಫಸ್ಟಿಗೆ ಸ್ಟಾರ್ಟಿಂಗ್ ಕೂತಾಗ 4 ಗುರುಗಳು ಟೈಪ್ ಬಂದ್ರು ಮೇಡಮ್, ಅಷ್ಟೇ. ಸ್ವಲ್ಪ ಡಿಮ್ ಆಯ್ತು, ಅಷ್ಟು ಬಿಟ್ರೆ ಯೂನಿವರ್ಸ್ ಕನೆಕ್ಷನ್ ಹೇಗಿದೆ? ಗುರುಗಳ ಕನೆಕ್ಷನ್ ಆಗಿದೆ ಸರ್ ನಿಮಗೆ? ಸರ್, 21 ಡೇಸ್ ಕಂಪ್ಲೀಟ್ ಮಾಡಿ ನಿಮ್ಮ ಲೈಫಲ್ಲಿ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಜಸ್ಟ್ ಕನೆಕ್ಟ್ ಆಗಿದ್ದಾರೆ. ಒಂಥರ ಹೆಂಗೆ ಅಂದ್ರೆ, ಇದು ಆಧ್ಯಾತ್ಮಿಕ ಹೆಂಗಂದ್ರೆ ಒಂಥರ ಆಯುರ್ವೇದಿಕ್ ಔಷಧಿ ಇದ್ದಂಗೆ. ನಿಧಾನವಾಗಿ ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರ್ತೀರ ಆ ಮೆಡಿಸಿನ್ ತಗೊಂತ. ಹಂಗೇನೆ ಇದು ಸ್ವಲ್ಪ ಕನೆಕ್ಟ್ ಆಗ್ತಾ ನಮ್ ಲೈಫಲ್ಲಿ ಏನೇನ್ ಬೇಕು ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗ್ತೀವಿ ನಾವು. ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ನಮ್ಮ ಹೊರಗಡೆ ಪ್ರಪಂಚನೂ ಇರ್ಬೋದು, ನಮ್ಮ ಒಳಗಡೆ ಪ್ರಪಂಚ, ನಮ್ಮ ಆತ್ಮಪೂರ್ವಕವಾಗಿನೂ ಕೂಡ ನಾವು ತುಂಬಾ ಬೆಳವಣಿಗೆ ಆಗ್ತಾ ಹೋಗ್ತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ನಾನೇ ಅಂತ ಹೇಳ್ಬೇಕಂದ್ರೆ, ನಾವು 6 ಇಯರ್ಸ್ ಆಯ್ತು. ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡಿದ್ರೆ ಅದ್ರಲ್ಲಿ ಏನ್ ಸಿಗುತ್ತೆ ಅಂತಿದ್ವಿ. ಸೊ ಅವ್ರ ಜೊತೆ ಕನೆಕ್ಟ್ ಆದ್ರೆ ಏನ್ ಸಿಗುತ್ತೆ ಅಂತಿದ್ವಿ. ಬಟ್ ಅಲ್ಲಿಂದ ಇವತ್ತಿಲ್ಲಿ ಕುತ್ಕೊಂಡು ಮಾತಾಡ್ತಿದೀನಿ ಅಂದ್ರೆ ಅಷ್ಟು ನಮಗೆ ಚೇಂಜಸ್ ಆಗಿದೆ, ಅಷ್ಟೇ ಹೆಲ್ಪ್ ಆಗಿದೆ. ಸೊ ನೋಡಿ ಸರ್, ನೀವು ಮಾಡ್ತಾ ಬನ್ನಿ. ಓಕೆ ಮೇಡಮ್. ನೀವು ಇಷ್ಟು ಫಾಸ್ಟ್ ಮಾತಾಡ್ತಾ ಇದ್ದೀರಾ. ಸ್ಟಾರ್ಟಿಂಗ್ ನನಗೆ ಮಾತಾಡಕ್ ಆಗ್ತಾ ಇಲ್ಲ, ಮುಗಿದ್ಮೇಲೆ ನೀವೆಲ್ಲರೂ ಫಾಸ್ಟ್ ಮಾತಾಡ್ತಾ ಇದ್ರಿ, ನನಗೆ ಮಾತಾಡಕ್ ಬಾಯೇ ಬರ್ತಿಲ್ಲ, ಹಾಗಾಗ್ಬಿಟ್ಟಿದೆ. ಸರ್ ಹೇಳಿ ಸರ್, ಹಂಗೇನಿಲ್ಲ. ಫುಲ್ ಫಾಸ್ಟ್ ನನಗೆ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಸ್ಲೋ ಆಗ್ಬಿಡ್ತು ನನಗೆ. ಯಾಕೋ ಇಲ್ಲ, ಅಷ್ಟು ಎಲ್ಲರೂ ಮುಗಿದಂತರ ಮಾತಾಡ್ತಾರೆ, ನನ್ನ ಕೈಲಿ ಮಾತಾಡಕ್ ಆಗಲ್ಲ. ಪರವಾಗಿಲ್ಲ ಸರ್, ಆ ತರ ಏನು ಇಲ್ಲ. ಎಲ್ರದ್ದು ಒಂದೊಂದು ಸ್ಪೀಡ್ ಇರುತ್ತೆ, ಮಾತಾಡಿ, ಏನು ತೊಂದ್ರೆ ಇಲ್ಲ ಸರ್. ಎಲ್ಲ ನಮ್ಮವರೇ ಇಲ್ಲಿರೋರೆಲ್ಲ. ಇಲ್ಲ ಮೇಡಮ್, ನಮ್ಗೆ ಮೈಂಡ್ ಆ ತರ ಡಿಮ್ ಆಗ್ಬಿಡುತ್ತೆ. ಆ ತರ ಇಲ್ಲ, ಅದು ಮೆಡಿಟೇಷನ್ ಮಾಡಿದ್ಮೇಲೆ ಆತರ ಅನ್ಸುತ್ತಾ? ಹೌದು. ಸರ್, ಅದು ಎನರ್ಜಿ ನಿಮ್ದು ಫ್ಲೋ ಆಗ್ತಾ ಇರ್ತೈತಿ. ನಿಮ್ಮ ಬಾಡಿಲಿ ಎನರ್ಜಿ ಜಾಸ್ತಿ ಆಗ್ತಾ ಇರುವಾಗ ಅದು ನಿಮ್ಮನ್ನ ಹೇಗ್ ಮಾಡುತ್ತೆ ಅಂದ್ರೆ ಒಂಥರ ಸೈಲೆಂಟ್ ಮಾಡ್ಬಿಡುತ್ತೆ. ಏನು ಮಾತಾಡಕ್ಕಾಗಲ್ಲ, ಸುಮ್ಮನೆ ಕೂರ್ಬೇಕು, ಸುಮ್ಮನೆ ಯಾರ ಜೊತೆನೂ ಮಾತಾಡ್ಬಾರ್ದು ಅನ್ನುವಂತಹ ಮೈಂಡ್ ಬಂದ್ಬಿಡತ್ತೆ. ಆ ಟೈಮಲ್ಲಿ ಈಗ ಆಗತ್ತೆ ಎನರ್ಜಿ. ಅದೇನ್ ಗಾಬರಿ ಇಲ್ಲ. ನಿಮಗೆ ಅಕಸ್ಮಾತ್ ಆಗಿ ತಲೆ ಸುತ್ತು ಬಂತು ಅಂದ್ರೆ ಸ್ವಲ್ಪ ನೀರ್ ಕುಡೀರಿ. ಮತ್ತೆ ಇನ್ನೂ ಒಂದೇನ್ ಗೊತ್ತಾ, ನಾವು ಮೆಡಿಟೇಷನ್ ಮಾಡಿದ ತಕ್ಷಣ ಯಾರು ವಾಶ್ರೂಮಿಗೆ ಹೋಗ್ಬಾರ್ದು. ಓಕೆನಾ? ಯಾಕಂದ್ರೆ ಮೇನ್ ಆಗಿ ನಮ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ನಾವು ನೀರ್ ಕುಡಿದ ತಕ್ಷಣ, ನಾವು ಈಗ ಧ್ಯಾನ ಮಾಡಿ ಕುಡಿದ ತಕ್ಷಣ ವಾಶ್ರೂಮಿಗೆ ಹೋದ್ವಿ ಅಂದ್ರೆ ನಮ್ ಎನರ್ಜಿ ಫುಲ್ ಹೊರಗೆ ಹೋಗ್ಬಿಡುತ್ತೆ.
ಒಂದು 10 ನಿಮಿಷ ಇಲ್ಲಾಂದ್ರೆ ಒಂದು 10 ಮಿನಿಟ್ಸ್ ನಾವು ಅಲ್ಲೇ ಕೂರ್ಬೇಕು. ಸಡನ್ಲಿ ಎದ್ದೆಲ್ಲೂ ಹೋಗ್ಬೇಡಿ, ಯಾಕೆಂದ್ರೆ ಇಂಪಾರ್ಟೆಂಟ್ ಇದು. ಒಬ್ಬೊಬ್ರಿಗೆ ಸರ್ ನಿಮ್ಗೆ ಗೊತ್ತಿರಲ್ಲ. ಎನರ್ಜಿ ಹಾ ಸರ್, ನಿಮ್ಗೆ ಎನರ್ಜಿ ಅದು ಜಾಸ್ತಿ ಆಗ್ತಿದೆ ಅಂದ್ರೆ ಅಟ್ಲೀಸ್ಟ್ ನೀವು ಅದನ್ನ ಬೇರೆಯವ್ರಿಗೆ ಸೆಂಡ್ ಮಾಡ್ಬಿಡಿ ಸರ್. ಏನಾದ್ರು ಜಾಸ್ತಿ ಫುಲ್ ಆಗಿ ನಿಮಗೆ ಭಾರ ಆಗ್ತಿದೆ ಅಂದ್ರೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು, ಇನ್ನೇನು ನೀವು ಅದನ್ನೇ ಹೇಳಿದ್ರು, ಇವತ್ತು ಅದೇ ಆಗ್ತಿದೆ. ಸೊ ನಿಮ್ಗೆ ಎಷ್ಟು ಬೇಕು ನಿಮ್ ದೇಹಕ್ಕೆ ಅಷ್ಟು ಇಟ್ಕೊಂಡು ಬೇರೆಯವ್ರಿಗೆ ಸೆಂಡ್ ಮಾಡ್ಬಿಡಿ. ನಿಮ್ಮ ಗದ್ದೆಗಳಿರ್ಬೋದು, ಹೊಲ ಗದ್ದೆಗಳು, ಬೆಳೆಗಳಿಗೆ ಮಾಡಿ, ಅಥವಾ ನೀವೇನೋ ಒಂದು ಸಂಕಲ್ಪ ಇಟ್ಕೊಂಡಿದ್ದೀರಲ್ಲ, ಆ ಸಂಕಲ್ಪಕ್ಕೆ ನನ್ನ ಎನರ್ಜಿಯನ್ನ ನಾನು ಕಳಿಸ್ತಾ ಇದ್ದೀನಿ ಅಂತ ಹೇಳಿ. ಸೊ ಇವತ್ತು ಪೇಪರ್ ಅಲ್ಲಿ ಬರ್ದಿದ್ದೀರಲ್ಲ, ಅದಕ್ಕೆ ಎನರ್ಜಿ ಕಳಿಸಿ. ನೀವು ಜಸ್ಟ್ ಅದು ಲೆಟರ್ ಹಿಂಗ್ ಇಟ್ಕೊಂಡು ಅದಕ್ಕೆ ಎನರ್ಜಿನೆಲ್ಲ ಅದಕ್ಕೆ ಸೆಂಡ್ ಮಾಡಿ. ತಲೆ ಎಲ್ಲ ಭಾರ ಕಡಿಮೆ ಆಗುತ್ತೆ. ಅಷ್ಟು ಮಾಡಿ ನೀರ್ ಕುಡಿದು ಮಲ್ಕೊಂಬಿಡಿ ಸರ್. ಎಷ್ಟಾಗುತ್ತೆ ಅಷ್ಟು ಹೀಲ್ ಆಗುತ್ತೆ ನಿಮ್ದು. ಇಲ್ಲಾಂದ್ರೆ ನಿಮ್ ಮನೇಲಿ ನಿಮ್ಮ ಮಿಸ್ಸಸ್ ಅಥವಾ ಮಕ್ಕಳಿಗೆ ಆ ಎನರ್ಜಿ ಕೊಡ್ಬೋದು, ಆ ಎನರ್ಜಿ ಕಳಿಸ್ಬೋದು ನೀವು. ಯಾಕೆಂದ್ರೆ ನಿಮಗ ಆ ಎನರ್ಜಿ ಜಾಸ್ತಿ ಆಗಿತ್ತು ಅಂದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಈಗ ಅವ್ರು ಮೆಡಿಟೇಷನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಎನರ್ಜಿ ಪಾಸ್ ಆಗುತ್ತೆ ಅಂದಾಗ ಅವ್ರು ಚೆನ್ನಾಗುತ್ತೆ. ಇನ್ನು ಅವರಿಗೂ ಒಂದ್ ಸ್ವಲ್ಪ ಶಕ್ತಿ ಸಿಗುತ್ತೆ, ಯೂನಿವರ್ಸ್ ಕನೆಕ್ಟ್ ಆಗ್ತಾರೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್. ಒಳ್ಳೆ ಸಜೆಷನ್ ಕೊಟ್ರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ತುಂಬಾನೇ ಚೆನ್ನಾಗಿತ್ತು ಸೆಷನ್. ಏಂಜಲ್ಸ್ ಕನೆಕ್ಷನ್ ಎಲ್ಲರೂ ಒಂದೇ Thank you, ಒಂದೇ ma'am. ತರನೇ ಯೋಚನೆ ಮಾಡೋಣ. ಹೇಳಿ ಯಾರು? ಓಕೆ ಮ್ಯಾಮ್, ಏನ್ ಗೊತ್ತಾ, ಇವಾಗ ಎಲ್ಲರಿಗೂ ಆಧ್ಯಾತ್ಮಿಕವಾಗಿ ಬಂದಿದ್ದಾರೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ ತರ ತಿಳ್ಕೊತಾರೆ. ಧ್ಯಾನ ಮಾಡಕತ್ತೀವಿ ಅಂತ ಹೇಳಿದ್ರೆ ಅದ್ರದ್ದು ಏನು ಇಲ್ಲ, ಸುಮ್ನೆ ಕಣ್ಮುಚ್ಕೊಂಡ್ ಕೂರ್ತಾರೆ ಅಂತಾರೆ. ಆದ್ರೆ ಅದ್ರ ಒಳಗೆ ನಾವು ಅನುಭವಿಸ್ತಾ ಇರುವಂತಹ ಖುಷಿ ಇದೆಯಲ್ಲ, ಅದ್ರ 10 ಪಟ್ಟು ನಾವು ಅನುಭವಿಸ್ತಾ ಇರ್ತೀವಿ. ಅವ್ರೇನೋ ಜೀವನದಲ್ಲಿ ಬರೀ ಹೊಡೆದಾಡೋದೇ ಇರುತ್ತೆ ಅವ್ರಿಗೆ. ಓಕೆನಾ? ಇದ್ರ ಒಳಗ್ ಬಂದ್ರೆ ನಾವು ಜೀವನನ ಎಷ್ಟು ಖುಷಿಯಾಗಿ ಇಟ್ಕೋಬಹುದು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಏನು ಧ್ಯಾನ ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಇಂದ ನಾವು 21 ಡೇಸ್ ಇವಾಗ ಏನು ನಾವು ನಮ್ಮ ಬಾಡಿಲಿ ಇರುವುದನ್ನ ಒಂದೊಂದೇ ರಿಲೀಸ್ ಮಾಡ್ತಾ ಇದೀವಿ. ಇವಾಗ ಫಸ್ಟ್ ಡೇ ಒಂದ್ ಮಾಡಿದ್ವಿ, ಸೆಕೆಂಡ್ ಡೇ ಒಂದ್ ಮಾಡಿದ್ವಿ, ಥರ್ಡ್ ಡೇ ಒಂದ್ ಮಾಡಿದ್ವಿ, ನೆಕ್ಸ್ಟ್ 4th ಡೇ ಒಂದ್ ಮಾಡಿದ್ವಿ. ಇವಾಗ ಮಧ್ಯೆ ಯಾಕೆ ಈ ಕನೆಕ್ಷನ್ ಕೊಟ್ಟಿವಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ಏಂಜಲ್ ಸಪೋರ್ಟ್ ಇರ್ಬೇಕು, ಆ ಎನರ್ಜಿ ಸಪೋರ್ಟ್ ಬೇಕು ಅಂತ ಹೇಳಿ ಒಂದೊಂದೇ ಕನೆಕ್ಷನ್ ಗೆ ಇದು ಒಂದು ನಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಏಂಜಲ್ಸ್ ವರ್ಕ್ಶಾಪ್ ನಡೆಸಿದ್ವಿ. ಓಕೆನಾ? ನೆಕ್ಸ್ಟ್ ಇನ್ನು 21 ಡೇಸ್ ಇದೆ. ಇನ್ನು ಇನ್ನು 18 ಡೇಸ್ ಇದೆ. ಆ 18 ಡೇಸ್ ಅಲ್ಲಿ ಇನ್ನು ನಮ್ಮಲ್ಲಿ ಬ್ಲಾಕೇಜ್ ಗಳು ಯಾವ್ಯಾವ ಇದೆ, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ನಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಮ್ಮ ಹೆಲ್ತ್ ವಿಚಾರದಲ್ಲಾಗಿರ್ಬೋದು, ಪ್ರತಿ ಒಂದೊಂದು ದಿನ ನಮ್ಮ ಬಾಡಿನ ನಾವು ಹೀಲ್ ಮಾಡ್ಕೊತಾ ಹೋಗೋಣ. ಅದ್ ಹೀಲ್ ಮಾಡ್ಕೊಂತ ಹೋದ್ವಿ ಅಂದ್ರೆ ಈಗ 21 ಡೇಸ್ ನೀವು ಇದನ್ನ ಮಾಡಿದ್ರಿ ಅಂದ್ರೆ, ಇದನ್ನ ಮಾಡ್ತಾ ಇದೀವಿ ಪ್ರತಿ ದಿನನೂ ಒಂದೊಂದು ನಾವು ಕನೆಕ್ಷನ್ ಕೊಟ್ಕೊಂತ ನಮ್ಮ ಬಾಡಿಯಿಂದ ನಾವು ಅದನ್ನ ರಿಲೀಸ್ ಮಾಡ್ತಾ ಇದೀವಿ. ಇದು ನಮಗೆ ಹೇಗೆ ವರ್ಕ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಅವ್ರು ಮೇಡಮ್ ಅವ್ರು ಹೇಳಿದ್ರು ನಿಮಗೆ ಆ ಆಯುರ್ವೇದಿಕ್ ಹೇಗೆ ನಮಗೆ ಸಪೋರ್ಟ್ ಮಾಡುತ್ತಲ್ಲ, ಆ ರೀತಿಯಾಗಿ ನಮಗೆ ಪ್ರತಿ ದಿನಾನು ಒಂದೊಂದು ರೀತಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ. ಇಂಗ್ಲಿಷ್ ಮೆಡಿಸಿನ್ ಹೇಗೆ ನಾವು ಹಾಗೆ ಇಂಜೆಕ್ಷನ್ ಮಾಡಿಸಿದ ತಕ್ಷಣ ನಮಗೆ ಆರಾಮಾಗತ್ತೆ ಅಲ್ವಾ? ಆದ್ರೆ ಇದು ಆಯುರ್ವೇದಿಕ್ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಡೇ ಬೈ ಈ ತರ ತಗೋತಾನೆ ಇರ್ತೀವಿ. ಅದು ಟೈಮ್ ನಿಧಾನ ತಗೊಳುತ್ತೆ. ನಮ್ಮ ಬಾಡಿ ಏನ್ ಮಾಡುತ್ತೆ, ನಿಧಾನ ತಗೊಳುತ್ತೆ. ಹಾಗೆ ಇದು ಆಧ್ಯಾತ್ಮಿಕನೂ ಅಷ್ಟೇ. ಒಂದೇ ಕ್ಷಣಕ್ಕೆ ಯಾವುದು ನಮಗೆ ಇದಾಗಲ್ಲ. ನಾವು ಹೇಗೆ ಅದ್ರ ಜೊತೆ ಕನೆಕ್ಟ್ ಮಾಡ್ಕೊಂತ ಹೋಗ್ತೀವಿ, ಹಾಗೆ ನಮ್ಮ ಜೀವನಕ್ಕೆ ಅದು ಅಳವಡಿಸ್ಕೊಂತ ನಾವು ಅದು ನಮ್ಮ ಯೂನಿವರ್ಸ್ ನಮಗೆ ಕರ್ಕೊಂಡು ಹೋಗುತ್ತೆ. ಇವತ್ತು ಇದನ್ನ ಕಲ್ತೀವ, ನಾಳೆಗೆ ಇನ್ನೊಂದು ಕರ್ಕೊಂಡು ಹೋಗುತ್ತೆ. ಅದು ನಿಮಗೆ ನೀವು ಅನ್ಕೊಂಡೇ ಇರಲ್ಲ, ಅದು ನಿಮ್ ಲೈಫಿಗೆ ಬರುತ್ತೆ. ನಾವು ಅವಾಗ ಏನ್ ಮಾಡ್ತೀವಿ, ಅದನ್ನ ಮಾಡ್ಲೇಬೇಕಾಗುತ್ತೆ, ಬಿಡಕ್ ಆಗಲ್ಲ. ಈ ರೀತಿ ಆಗಿ ನಮಗೆ ಯೂನಿವರ್ಸ್ ಒಂದೊಂದೇ ಕನೆಕ್ಷನ್ ಕೊಡ್ತಾ ಒಂದು ದಾರಿ ಎಲ್ಲಿವರೆಗೂ ನಿಮಗೆ ಅದು ಕಲಿಯೋದಿರುತ್ತೆ ಅಲ್ಲಿವರೆಗೂ ಅದನ್ನ ಕರ್ಕೊಂಡು ಹೋಗುತ್ತೆ. ಮೆಡಿಟೇಷನ್ ಅಂತ ಹೇಳಿದ್ರೆ ಬರೀ ಧ್ಯಾನ ಮಾಡೋದಲ್ಲ, ನಮ್ಮ ಆಧ್ಯಾತ್ಮಿಕ ಕಲಿಕೆ ಅಂತಾನೆ ಹೇಳ್ಬೋದು. ಒಂದು ಈ ಜರ್ನಿ ಅಂದ್ರೆ ಸಮುದ್ರ ಹೇಗೆ ಒಂದು ದೊಡ್ಡದಾಗಿ ಆ ಸಾಗರದಷ್ಟು ಇದೆ ಇದ್ರಲ್ಲಿ. ಆ ಸಾಗರ ಅಂತ ಹೇಳಿದ್ರೆ ನಾವು ಕಲಿಯೋದು ತುಂಬಾನೇ ಇದೆ. ನಾವ್ ಇನ್ನೂ ಸಣ್ಣದಾಗಿದ್ದೀವಿ, ಆದ್ರೆ ಯೂನಿವರ್ಸ್ ಇನ್ನೂ ಹೆಚ್ಚಾಗಿ ನಮಗೆ ಕಲಿಕೆಯನ್ನ ಕೊಡ್ಲಿ, ಇನ್ನೂ ಒಳ್ಳೇದನ್ನ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಎಲ್ಲರಿಗೂ ಮುಗಿಸೋಣ. ಎಲ್ಲರಿಗೂ ಇದು ಹೇಳ್ಬೇಕು ಅಂದ್ರೆ, ಇದು ಸಿಕ್ಕಿದ್ದೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈ ಸೆಷನ್ಗಳು ನಮಗೆ ಸಿಕ್ಕಿದ್ದು, ನೀವೆಲ್ಲ ನಮಗೆ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ ಪುಣ್ಯ ಅದು. ನಾವು ನಿಮ್ ಜೊತೆ ಮಾತಾಡ್ತಾ ಇದೀವಿ ಅಂದ್ರೆ ನಮ್ ಸೋಲ್ ಜರ್ನಿ ಈಗ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಹೀಗೆ ಕನೆಕ್ಟ್ ಆಗ್ತಾ ಮುಂದೆ ಒಂದು ದೊಡ್ಡ ಒಂದು ಸಾಗರನೇ ಮಾಡೋಣ ಅಂತ ಹೇಳ್ತೀನಿ.
ಎಲ್ಲರೂ ನೀವು ಕೈ ಜೋಡಿಸ್ಬೇಕಷ್ಟೇ. ಖಂಡಿತವಾಗ್ಲೂ ಆಗ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆನಾ, ಇವತ್ತಿನ ಥ್ಯಾಂಕ್ ಯು. ಸೆಷನ್ ಓಕೆ, ಮ್ಯಾನಿಫೆಸ್ಟ್ ಎಲ್ರಿಗೂ ಗುಡ್ ಮಾಡ್ಬಿಟ್ರಿ ನೈಟ್. ಶುಭರಾತ್ರಿ. ಮೇಡಮ್, ಥ್ಯಾಂಕ್ ಯು. ಮ್ಯಾನಿಫೆಸ್ಟ್ ಮಾಡ್ಬಿಟ್ರಿ ಇವಾಗ. ಮ್ಯಾನಿಫೆಸ್ಟ್ ಮಾಡ್ಬಿಟ್ರಿ. ಎನರ್ಜಿ ಹೈ ಇದೆ ಈ ಗ್ರೂಪ್ ಅಲ್ಲಿ. ಈ ಗ್ರೂಪಿನ ಶಕ್ತಿ ನನಗೆ ಅಷ್ಟು ಪವರ್ಫುಲ್. ಎಲ್ಲ ನನ್ನ ಸೋಲ್ ಆಗ್ಲಿ, ಜರ್ನಿ. ಸಕ್ಸಸ್ ಆಗಲಿ ಅಂತ ಎಲ್ಲರೂ ನಿಮ್ಮ ಆಶೀರ್ವಾದ ಕೊಡಿ, ನನ್ಗೆ ಏಂಜಲ್ ಸಪೋರ್ಟ್ ನನಗೆ ಸಿಗ್ಲಿ ಅಂತ ಹೇಳಿ. ಏನ್ ಗೊತ್ತಾ, ಇನ್ನೂ ಒಂದು ನಿಮಗೆ ಹೇಳ್ತೀನಿ. ಹೇಳಿ ಮೇಡಮ್, ಹೇಳಿ. ಯಾರು ಮ್ಯಾಮ್? ಮೇಡಮ್ ಅಂದ್ರೆ ನಿಮ್ಮಿಬ್ಬರನ್ನ ಪಡೆಯೋದಕ್ಕೆ ನಾವು ಇಷ್ಟು ಜನನ ಪುಣ್ಯ ಮಾಡಿದೀವಿ ಹೇಳ್ಬೇಕಂದ್ರೆ. ನೀವು ಸೆಕ್ಷನ್ ಗಳು ಮಾಡ್ತಾ ಇರೋದಕ್ಕೆ ನಾವ್ ಒಂದ್ ಸ್ವಲ್ಪ ಹೀಲ್ ಆಗ್ತಾ ಇರೋದು, ಒಂದ್ ಹಂತಕ್ಕೆ ಹೋಗ್ತಾ ಇರೋದು ಮೇಡಮ್. ಇಲ್ಲ ಅಂದಿದ್ರೆ ನಾವ್ ಎಲ್ಲಿ ಇರ್ತಿದ್ವೋ ಅಲ್ಲೇ ಇರ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಯೂನಿವರ್ಸ್ ಸಪೋರ್ಟ್ ನಮಗೆ ಕೊಡ್ತಿರೋದು ಅದು. ನೀವು ನಮಗ್ ಕನೆಕ್ಟ್ ಆಗಿದ್ದೀರ ಅಂದ್ರೆ ನಮ್ಮಿಂದ ನಿಮಗ್ ಕೆಲಸ ಆಗ್ಬೇಕಾಗಿದೆ ಅಷ್ಟೇ. ನೀವು ಹೀಲ್ ಆಗ್ಬೇಕಾಗಿದೆ. ನಿಮ್ಮದು ಬೇರೆ ಏನೋ ಒಂದ್ ಜರ್ನಿ ಇದೆ, ಆ ಜರ್ನಿಗ್ ನೀವು ಹೋಗ್ಬೇಕು ಅಂತ ಹೇಳಿ ಇವಾಗ ಕನೆಕ್ಟ್ ಆಗಿರೋದು. ಓಕೆನಾ? ಅದು ಸಾಮಾನ್ಯವಾಗಿ ಯಾರು ಕನೆಕ್ಟ್ ಆಗಲ್ಲ. ಈಗ 35 ಜನ ಯಾರು ಬಂದಿಲ್ಲ ಇಲ್ಲಿ. ಓಕೆನಾ? ನಾವು ಕನೆಕ್ಟ್ ಆಗಿದೀವಿ, ಯಾಕಂದ್ರೆ ನಿಮ್ ಕರ್ಮ ಕಳಿಯೋದಿದೆ. ಈ ಮೆಡಿಟೇಷನ್ ಇಂದ ದೇವ್ರು ಕನೆಕ್ಟ್ ಆಗ್ತಿದ್ರ. ಯಾರು 4 ಜನ ಗುರುಗಳು ಕಂಡ್ರು ಅಂತ ಹೇಳಿದ್ರು. ಆಲ್ರೆಡಿ ಅವರಿಗೆ ಕನೆಕ್ಟ್ ಆದ್ರು ಅಲ್ವಾ? ಒಂದೊಂದು ಕನೆಕ್ಷನ್ ಇರುತ್ತೆ. ಮೇಡಮ್ಗೆ ವೈಟ್ ಎನರ್ಜಿ ಕಾಣ್ತು ಅಂದ್ರೆ ಅದು ಏಂಜಲ್ಸ್, ಇದು ವಿಶ್ವಶಕ್ತಿಯ ಎನರ್ಜಿ ಅದು. ಅವೆಲ್ಲ ನಮ್ ಕನೆಕ್ಷನ್ ನಮಗೆ ಹೆಚ್ಚಿಗೆ ಆಗ್ತಾ ಹೋದ್ವು ಅಂದ್ರೆ ನಿಜವಾಗ್ಲೂ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್. ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ ಜರ್ನಿ ಹೇಗ್ ಚೇಂಜ್ ಆಗುತ್ತೆ ಅಂತ. ನೋಡಿ, ನಿಜವಾಗ್ಲೂ ಚೇಂಜ್ ಆಗುತ್ತೆ, ತುಂಬಾನೇ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ನೀವು ನೋಡ್ಬೇಕು. ಹಾಗಾಗಿ ಯೂನಿವರ್ಸ್ ನಿಮ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಇದು ನಾವು ಇದೇ ತರನೇ ಕ್ಲಾಸಸ್ ಎಲ್ಲ ನೋಡಿದ್ವಿ, ಇದೇ ತರನೇ ಮಾಡ್ಕೊಂತ ಬಂದು ಇವಾಗ ಒಂದೊಂದು ಜರ್ನಿ ಎಷ್ಟು ಜರ್ನಿ ಆಗಿ ಹೋಯ್ತು ಅಂದ್ರೆ ಈ 2021ರಿಂದನೂ ನಮ್ದು 6 ವರ್ಷದ ಜರ್ನಿ. ಓಕೆನಾ? ಈಗ ನಾವ್ ಹೇಳಿದ್ರೆ ಏನ್ ಮಾಡ್ತಿದ್ರು ಗೊತ್ತಾ? ರೆಕಾರ್ಡಿಂಗ್ ತೆಗೆದ್ಬಿಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.